ಸಮರ್ಪಯಾಮಿ. ಕತೆ ಬೇಕಾ? ಶ್ರೀಸ್ಥಾನಸ್ವಾಮಿನೇ ನಮಃ. ಶಂಕರದೇವರ ಭಸ್ಮ ಇದ್ದೆ ಭಸ್ಮ ಅವೇನು ಮೂಳೆದು ಮೂಳೆದು ಹೌದು ನಾವು ಮೂಳೆ. ಶ್ರೀಸ್ಥಾನಸ್ವಾಮಿನೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಶ್ರೀ ಮಹಾಗಣಪತಯೇ ನಮಃ. ಎಲ್ಲ ಪೂಜೆ ಮಾಡಬೇಕು ಅಂತಾದರೆ ಮೊದಲಿಗೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕಂತ. ಯಾಕೆ ಅಂತ ಕೇಳಿದ್ರೆ ಮಂತ್ರಗಳಿಲ್ಲದೆ ಪೂಜೆ ಮಾಡಿದರೆ ಆ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಮನೆಗೆ ನೆಂಟರು ಬರಬೇಕು ಅಂತಾದರೆ ಅವರ ಬಗ್ಗೆ ನಾವು ಮಾತಾಡಬೇಕು. ಅದು ಬಿಟ್ಟು ನಮ್ಮ ಬಗ್ಗೆ ಹೇಳ್ತಾ ಇದ್ದರೆ ಅವರಿಗೆ ಬೇಜಾರಾಗ್ತದೆ. ಬಂದಾಗೆ ವಾಪಸ್ ಹೋಗ್ತಾರೆ, ನೀರು ಕೂಡ ಕುಡಿಯೋದಿಲ್ಲ, ಬಂದಾಗೆ ವಾಪಸ್ ಹೋಗ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೆಂಟರು ಬಂದಾಗ ಅವ್ರ ಬಗ್ಗೆ ನಾವು ಮಾತಾಡಬೇಕು. ಅವರ ಸುಖ ಕಷ್ಟಗಳನ್ನು ಕೇಳಬೇಕು. ಅವ್ರು ಹೇಗಿದ್ದಾರೆ, ಏನು ಮಾಡ್ತಾರೆ ಎಲ್ಲ ವಿಚಾರಣೆ ಮಾಡಬೇಕು. ಆಗ ಅವರಿಗೆ ಖುಷಿ ಆಗ್ತದೆ, ನನ್ನ ಬಗ್ಗೆ ವಿಚಾರಿಸ್ತಿದ್ದಾರೆ, ಅದರಿಂದ ನಾನು ಬಂದದ್ದು ಸಾರ್ಥಕ ಆಯಿತು ಅಂತ ಹೇಳಿಸ್ಕೊಳ್ತಾರೆ. ಇಲ್ಲಂತಾದರೆ ವೇಸ್ಟ್ ಆಯಿತು ಅಂತ ಹೇಳ್ತಾರೆ, ಮಧ್ಯೆಯಲ್ಲೇ ಇದ್ದು ಹೋಗ್ತಾರೆ. ಆದ್ದರಿಂದ ಅವರು ನಮ್ಮ ಮನೆಯಲ್ಲಿ ಬಂದ ಅತಿಥಿಗಳು ಇದ್ದು ನಾವು ಕೊಟ್ಟಂತಹ ಎಲ್ಲ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕಂತಂದ್ರೆ ಅವರ ಬಗ್ಗೆ ಮಾತಾಡಿದರೆ ಅವರು ಖುಷಿ ಆಗ್ತದೆ. ನಾವು ಕೊಟ್ಟಂತಹ ಎಲ್ಲ ಆತಿಥ್ಯಗಳನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಇಲ್ಲಂತಾದರೆ ಮಧ್ಯದಲ್ಲಿ ಬಂದಾಗೆ ವಾಪಸ್ ಸಪ್ಲೈ ಆಗ್ಬಿಟ್ಟು ವಾಪಸ್ ಹೋಗ್ತಾರೆ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದರೆ ಅವರು ಗುರುಗಳನ್ನು ಮೊದಲಿಗೆ ಸ್ಮರಣೆ ಮಾಡಬೇಕು. ಗುರುಗಳು ಕೂಡ ದೇವರು ಕೂಡ ಅತಿಥಿ. ನಾವು ಪೂಜೆ ಮಾಡಬೇಕು ಬಾ ಅಂತ ಹೇಳಿ ಕರೆದಿರ್ತೇವೆ. ಬಂದ ನಂತರ ಅವನ ಬಗ್ಗೆ ಮಾತಾಡುವುದಿಲ್ಲ, ಮನಸ್ಸಿನಲ್ಲಿ ಏನೋ ಆಲೋಚನೆ ಮಾಡ್ತಿರ್ತೇವೆ, ಕೈಯಲ್ಲಿ ಮಾತ್ರ ಪೂಜೆ ಮಾತ್ರ ನಡೀತಿರ್ತಾರೆ. ಆಗ ಪರಮಾತ್ಮ ಆ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ಪೂಜೆ ಸ್ವೀಕಾರ ಮಾಡಬೇಕಂತಾದರೆ ಮಂತ್ರಗಳನ್ನು ಹೇಳಬೇಕು. ಮಂತ್ರಗಳನ್ನು ಹೇಳಿದರೆ ನಮ್ಮ ಮನಸ್ಸು ಮಂತ್ರದ ಕಡೆಗೆ ಡೈವರ್ಟ್ ಆಗ್ತದೆ. ಇಲ್ಲಾಂತಾದರೆ ಕೈಯಲ್ಲಿ ಪೂಜೆ ನಡೀತಾ ಇರ್ತದೆ, ಮನಸ್ಸಿನಲ್ಲಿ ಬೇರೆ ಏನೋ ಪಿಕ್ಚರ್ ಸೀರಿಯಲ್ ಯಾವುದಾದ್ರೂ ನಡೀತಿರ್ತದೆ. ಇವತ್ತು ಸಾಯಂಕಾಲದ ಸೀರಿಯಲಲ್ಲಿ ಏನಾಗ್ತದೆ ಎಂಬ ಬಗ್ಗೆ ಆಲೋಚನೆ ಆಗ್ತದೆ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ ಗುರುಗಳನ್ನು ಮೊದಲಿಗೆ ಸ್ಮರಣೆ ಮಾಡಬೇಕಂತ. ಯಾಕೆ ಅಂತ ಕೇಳಿದರೆ ಮಂತ್ರಗಳನ್ನೆಲ್ಲ ಹೇಳಿಕೊಟ್ಟದ್ದು ಭಗವಂತ ಅಂತ. ಮೊದಲ ಗುರು ಯಾರು ಕೇಳಿದರೆ ಪರಮಾತ್ಮನೇ ಮೊದಲ ಗುರು ಅಂತ. ಎಲ್ಲ ಕಾಲದಲ್ಲಿ ಇರುವವರು ಪರಮಾತ್ಮ ಮತ್ತು ಅವನ ಹೆಂಡತಿಯಾದಂತಹ ಲಕ್ಷ್ಮೀದೇವಿ ಮಾತ್ರ ಎಲ್ಲ ಕಾಲದಲ್ಲೂ ಇರ್ತಾರೆ. ಆದ್ದರಿಂದ ಮೊದಲ ಗುರು ಯಾರು ಅಂತ ಕೇಳಿದರೆ ಪರಮಾತ್ಮ. ಯಾಕೆಂತ ಹೇಳಿದರೆ ಎಲ್ಲವನ್ನು ಅವನೇ ಎಲ್ಲ ಕಾಲದಲ್ಲಿ ಇರುವುದರಿಂದ ಅವನ ಬಗ್ಗೆ ಅವನಿಗೆ ಜಾಸ್ತಿ ಗೊತ್ತು. ಮಂತ್ರಗಳನ್ನೆಲ್ಲ ವೇದಾಂತಗಳು, ಶಾಸ್ತ್ರಗಳು, ಪುರಾಣಗಳಲ್ಲಿ ಬರುವಂಥ ಎಲ್ಲ ಮಂತ್ರಗಳು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡುವುದೇ ಮಂತ್ರಗಳಂತೆ. ಇದನ್ನು ಪರಮಾತ್ಮನೇ ಮೊದಲಿಗೆ ಹೇಳಿಬಿಟ್ಟು. ಆದ್ದರಿಂದ ಮೊದಲ ಗುರು ಪರಮಾತ್ಮ. ನಂತರದ ಗುರು ಯಾರು ಅಂತ ಕೇಳಿದರೆ ಬ್ರಹ್ಮದೇವರು. ನಂತರದ ಗುರುಗಳು ಯಾರು ಅಂತ ಕೇಳಿದರೆ ಬ್ರಹ್ಮದೇವರ ಪದವಿಗೆ ಬರುವಂತಹ ವಾಯುದೇವರು. ಅದರ ನಂತರದ ಗುರುಗಳು ಯಾರು ಅಂತ ಕೇಳಿದರೆ ಶಿವ. ಶಿವನ ನಂತರ ಯಾರು ಅಂತ ಕೇಳಿದರೆ ದೇವತೆಗಳು, ಎಲ್ಲ ಗುರುಗಳು. ದೇವತೆಗಳ ನಂತರ ಯಾರು ಅಂತ ಕೇಳಿದರೆ ಋಷಿಗಳ ಗುರುಗಳು. ಋಷಿಗಳ ನಂತರ ಯಾರು ಅಂತ ಕೇಳಿದರೆ ಋಷಿಗಳಲ್ಲಿ ಬ್ರಾಹ್ಮಣರು ಕೇಳಿದ್ರಿಂದ ಬ್ರಾಹ್ಮಣರು ಕೂಡ ಗುರುಗಳು. ಬ್ರಾಹ್ಮಣರಲ್ಲಿ ಮತ್ತೆ ಬೇರೆ ಎಲ್ಲ ಜನರು ಕೇಳಿದರು. ಇದರಿಂದ ಈಗಿನ ತನಕ ಯಾರೆಲ್ಲ ಮಂತ್ರಗಳನ್ನು ಹೇಳಿಕೊಡ್ತಾರೆ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿದರೆ ಅವ್ರು ಏನು ಮಾಡ್ತಾರೆ, ನನ್ನ ಮೇಲೆ ಪ್ರೀತಿ ಇದೆ, ಆದ್ದರಿಂದ ನಾನು ಹೇಳಿಕೊಟ್ಟಂಥ ಎಲ್ಲ ಮಂತ್ರಗಳು ಅವರಿಗೆ ಒಳ್ಳೆ ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದೇ ಕಾಲೇಜಿಗೆ ಹೋಗ್ಬೇಕಂತಾರೆ ಬಂಕ್ ಹಾಕಿ ಹೋಗ್ತಾರೆ, ಪಾಠಕ್ಕೆ ಬಂಕ್ ಹಾಕಿ ಹೋಗ್ತಾರೆ. ಅವರು ಏನು ಮಾಡ್ತಾರೆ, ಆಬ್ಸೆಂಟ್ ಹಾಕಿರ್ತಾರೆ. ಕೊನೆಗೆ ಆಗುವಾಗ ಲೆಕ್ಕ ಮಾಡಬೇಕಂತಾರೆ, ಆಬ್ಸೆಂಟ್ ಇರ್ತಾನೆ, ಜಾಸ್ತಿ ಇದು ಮಾಡಲಿಲ್ಲ. ಆದ್ದರಿಂದ ಏನಾಗ್ತಾರೆ, ಮೈನಸ್ ಆಗ್ತದೆ ಮಾರ್ಕ್. ಅವರು ಹೇಳಿದಾಗಿ ಕೇಳಿದರೆ ಅವರ ಲೆಕ್ಚರರ್ ಹೇಳಿದ್ದನ್ನು ಪಾಠವನ್ನು ಚೆನ್ನಾಗಿ ಕೇಳಿದರೆ ಏನು ಮಾಡ್ತಾರೆ, ಮಾರ್ಕ್ ಕಮ್ಮಿ ಇದ್ದರೂ ಕೂಡ ಅವರು ಜಾಸ್ತಿ ಆ್ಯಡ್ ಮಾಡಿ, ಯಾಕೆಂದರೆ ಹೇಳಿದ್ದು ಕೇಳ್ತಾ ಇದ್ದಾರೆ, ಅದರಿಂದ ಇವರಿಗೆ ಜಾಸ್ತಿ ಮಾರ್ಕ್ ಕೊಡುವ ಅಂತ ಹೇಳಿ ಮಾರ್ಕ್ ಕೊಡ್ತಾರೆ. ಇಲ್ಲಂತಾದರೆ ನೀವು ಒಳ್ಳೆ ರೀತಿಯಲ್ಲಿ ಬರ್ತಿದ್ದರೂ ಕೂಡ ಮಾರ್ಕ್ ಜಾಸ್ತಿ ಆಗುತ್ತಿಲ್ಲ. ಗುರುಗಳಲ್ಲಿ ಒಳ್ಳೆ ರೀತಿ ನಡ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ, ಅವರಿಗೆ ಬರುವಂತಹ ಎಲ್ಲ ವಿದ್ಯೆಗಳನ್ನು ಹೇಳಿಕೊಡ್ತಾರೆ. ಇಲ್ಲಂತಾದರೆ ಲ್ಯಾಂಗ್ವೇಜ್ ಬುಕ್ಸ್ಗಳಲ್ಲಿ ಏನಿರುತ್ತೋ ಅದು ಮಾತ್ರ ಹೇಳಿಕೊಡ್ತಾರೆ. ಆದ್ದರಿಂದ ಗುರುಗಳಲ್ಲಿ ಒಳ್ಳೆ ನಡ್ಕೊಂಡ್ರೆ ಲೆಕ್ಕದ ಗುರುಗಳು ಏನು ಮಾಡ್ತಾರೆ, ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಬರ್ತದೆ ಎಲ್ಲ ಹೇಳಿಕೊಡ್ತಾರೆ. ಇಲ್ಲಂತಾದರೆ ಪುಸ್ತಕದಲ್ಲಿ ಎಷ್ಟು ಆನ್ಸರ್ ಬರ್ತಿದ್ದಾರೆ ಅಷ್ಟು ಮಾತ್ರ ಹೇಳಿಕೊಡ್ತಾರೆ. ಆದ್ದರಿಂದ ಒಳ್ಳೆ ರೀತಿಯಾಗಿ ನಡ್ಕೊಂಡ್ರೆ ಅವರಲ್ಲಿ ಇರುವಂತಹ ವಿದ್ಯೆಗಳನ್ನೆಲ್ಲ ನಮಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಮೊದಲಿಗೆ ಗುರುಗಳನ್ನು ಸ್ಮರಣೆ ಮಾಡಬೇಕು. ಎಲ್ಲ ಪೂಜೆ ಮಾಡಬೇಕು ಅಂತಾರೆ, ಯಾಗ ಮಾಡಬೇಕು ಅಂತಾರೆ, ಯಜ್ಞ ಮಾಡಬೇಕು ಅಂತಾರೆ, ಶ್ರೀಯಿಂದ ಒಂದು ಮಂಡಲ ಬಂದು ಆ ಮಂಡಲ ಮಧ್ಯೆಯಲ್ಲಿ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಬೇಕು. ನಂತರ ಯಾರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಆ ರುದ್ರದೇವರ ಮಗನಾದಂತಹ ಗಣಪತಿಯನ್ನು ಮೊದಲಿಗೆ ಸ್ಮರಣೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ರುದ್ರದೇವರಿಗೆ ತುಂಬ ಜನ ಮಕ್ಕಳಿದ್ದಾರೆ, ಯಾರು ಕೂಡ ಕೆಲಸ ಮಾಡಲಿಲ್ಲ. ಆದರೆ ಸಮಯ ಬರಬೇಕು ಅಂತ ಆದರೆ ಗಣಪತಿ ಹೋಗಿ ಶಿವನಲ್ಲಿ ಕೇಳಿದಂತೆ, ಸ್ವಾಮಿ ನಾನು ಇದು ತನಕ ಸಣ್ಣವನಾದ್ರಿಂದ ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಏನು ಮಾಡ್ತಿದ್ದೆ, ನೀವು ಮನೆಯಲ್ಲಿ ಹಾಕಿದ ಊಟವನ್ನು ಊಟ ಮಾಡ್ತಿದ್ದೆ, ಈಗ ಬೆಳೆದು ದೊಡ್ಡವನಾಗಿದ್ದಾನೆ, ನನಗೆ ಏನಾದರೂ ಕೆಲಸ ಕೊಡಬೇಕು,
ಕೆಲಸ ಕೊಡೋದಿದ್ರೆ ಸುಮ್ಮನೆ ಕೂತ್ಕೊಂಡು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲಿಗೆ ಗಣಪತಿ ದಪ್ಪ, ಅದರ ನಂತರ ಕೂತು ಇನ್ನೂ ಕೂಡ ಕೂತು ಊಟ ಮಾಡಿದರೆ ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಗಣಪತಿ ಕೆಲಸ ಕೇಳಿದಂತೆ ನನಗೆ ಏನಾದರೂ ಕೆಲಸ ಕೊಡುವಂತೆ ಕೇಳಬೇಕು ಸರ್. ಶಿವನಿಗೆ ಏನಾಯಿತು, ತುಂಬ ಖುಷಿಯಾಯಿತು. ಈ ಒಳ್ಳೆ ಮಗನಾದಂಥ ಗಣಪತಿಗೆ ಒಳ್ಳೆ ಕೆಲಸ ಕೊಡಬೇಕು ಅಂತ ಆಲೋಚನೆ ಮಾಡಿದೆ. ಯಾಕೆ ಒಳ್ಳೆ ಮಗ ಅಂತ ಆಲೋಚನೆ ಮಾಡಿದ? ಬೇರೆಯವ್ರು ಯಾವ ಕೆಲಸ ಕೇಳಿಲ್ಲ. ಮನೆಯಲ್ಲಿ ಧರ್ಮಕ್ಕೆ ಊಟ ಆಗ್ತಿದ್ದ ಶಿವ, ಎಲ್ಲರೂ ಊಟ ಮಾಡ್ತಾ ಇದ್ರು, ಸುಮ್ಮನೆ ಮಲಗ್ತಾ ಇದ್ರು, ಎದ್ದು ಮತ್ತೆ ಹಲ್ಲು ತೊಳೆದು ಮುಖ ತೊಳೆದು ಎಲ್ಲ ಮಾಡಿ ಮತ್ತೆ ಊಟ ಮಾಡ್ತಿದ್ರು, ಮತ್ತೆ ಮಲ್ಕೊಳ್ತಿದ್ರು ವಿಶ್ರಾಂತಿ. ಅದರಿಂದ ಗಣಪತಿ ಕೆಲಸ ಕೇಳಿದ್ದಕ್ಕೆ ಅವರಿಗೆ ಭಾರಿ ಖುಷಿಯಾಯಿತು. ಒಳ್ಳೆ ಮಗನಾದಂಥ ಗಣಪತಿಗೆ ಒಳ್ಳೆ ಕೆಲಸ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಒಂದು ಒಳ್ಳೆ ಕೆಲಸವನ್ನು ಕೊಡ್ತಂತೆ. ಏನು ಕೊಟ್ಟು ಅಂತ ಹೇಳಿದ್ರೆ, ಮೊದಲಿಗೆ ನಿನ್ನನ್ನು ಯಾರು ಸ್ಮರಣೆ ಮಾಡ್ತಾರೋ ಆ ಜನರು ಒಳ್ಳೆ ಕೆಲಸ ಮಾಡಬೇಕು ಅಂತಾದರೆ ಅದರಲ್ಲಿ ಬರುವಂತಹ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಕೆಲಸದಿಂದ ಬರುವಂತಹ ಒಳ್ಳೆ ಪುಣ್ಯಗಳೆಲ್ಲ ಒಳ್ಳೆ ಸಮಯಕ್ಕೆ ಸಿಗಬೇಕು. ನಾವು ಸಣ್ಣ ವಯಸ್ಸಿನಲ್ಲಿ ದುಡಿಬೇಕು ಅಂತ ಏನು ಮಾಡಬೇಕು, ಸ್ವಲ್ಪ ತೆಗೆದಿರಬೇಕು. ವಯಸ್ಸಾದ ಕಾಲಕ್ಕೆ ಬೇಕಾಗ್ತದೆ ಅಂತ ಹೇಳಿ ಸ್ವಲ್ಪ ಅದನ್ನು ಫಿಕ್ಸೆಡ್ ಹಾಕಿದ್ದೀವಿ, ಸ್ವಲ್ಪ ಉಳಿಸಿದ್ವಿ. ಆಗ ನಮಗೆ ಏನಾಗ್ತದೆ, ವಯಸ್ಸಿನ ಕಾಲಕ್ಕೆ ಸಂಬಳ ಬರೋಲ್ಲ, ಆಗ ಪೆನ್ಷನ್ ಮಾತ್ರ. ಆಗ ನಾವು ಮುಂಚೆ ಇದ್ದಂತಹ ದುಡ್ಡಿನ ಬಡ್ಡಿ ಬರಬೇಕು ಅಂತಾರೆ, ಸ್ವಲ್ಪ ಖರ್ಚಿಗೆ ಇನ್ನು ಸ್ವಲ್ಪ ದುಡ್ಡು ಸೇರ್ತು ಅಂತ ಹೇಳಿದ್ರೆ ನಮಗೆ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತದೆ ಅಂತ ಹೇಳಿದರೆ, ಸಣ್ಣದು ಇರಬೇಕಾದ್ರೆ ದುಡಿಬೇಕಾದ್ರೆ ನಾನು ಸೇರಿಸಿದ್ದರಿಂದ ಈ ಸಮಯದಲ್ಲಿ ಬಡ್ಡಿ ಬರಬೇಕು ಅಂತಾರೆ, ಖರ್ಚಿಗೆ ಏನು ತೊಂದರೆ ಮಾಡಬೇಕು ಇಲ್ಲ, ಮಕ್ಕಳಲ್ಲಿ ಕೇಳಬೇಕು ಇಲ್ಲ, ಇಲ್ಲಾಂದ್ರೆ ಮಕ್ಕಳಲ್ಲಿ ಕೇಳಬೇಕು. ನನಗೆ ಕೊಡು ಅಂತ ಹೇಳಿ ಅವ್ರ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಕೊಡ್ತಾರೆ, ಇಲ್ಲಂತ ಈಗ. ಆದ ನಮಗೇನಾಗ್ತದೆ, ರಿಟೈರ್ಡ್ ಆದ ಸಮಯದಲ್ಲಿ ನಮಗೆ ಆ ಬಡ್ಡಿ ಬರ್ತಾ ಇರಬೇಕು ಅಂತ ಸ್ವಲ್ಪ ಖುಷಿ ಆಗ್ತದೆ. ನನ್ನ ಕೈಯಲ್ಲಿ ನಾನು ಸೇರಿಸಿದ್ದರಿಂದ ಈ ಸಮಯದಲ್ಲಿ ಖರ್ಚಿಗೆ ಬೇಕಾದಷ್ಟು ದುಡ್ಡು ನನ್ನ ಕೈಯಲ್ಲಿ ಇಟ್ಕೊಂಡು ಹೇಳಿ ಖುಷಿ ಆಗ್ತದೆ. ಅದೇ ರೀತಿಯಾಗಿ ಆ ಗಣಪತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ನಾವು ಮಾಡಿದ ಪುಣ್ಯಗಳನ್ನೆಲ್ಲ ಆಗಲೇ ಕೊಡುವುದಿಲ್ಲ. ಏನು ಮಾಡಿರ್ತಾನೆ ಅವ್ರ ಕೈಯಲ್ಲಿ ಗೊತ್ತಾಗ್ತದೆ ಅವನಿಗೆ, ಎಲ್ಲ ಪುಣ್ಯಗಳನ್ನು ತಂದು ಸೇರಿಸ್ತಾನೆ. ಈ ರೀತಿ ಪರಮಾತ್ಮ ಏನು ಮಾಡಿದ, ಆ ರುದ್ರದೇವರು ಅವನಿಗೆ ಒಂದು ಕೆಲಸ ಕೊಡ್ತಂತೆ. ನಂತರ ಆಲೋಚನೆ ಮಾಡಿದರು, ಒಳ್ಳೆ ಮಗ, ಒಳ್ಳೆ ದುಡಿಯುವಷ್ಟು ತಾಕತ್ತುಂಟು. ಯಾಕೆಂದರೆ ತಪ್ಪು ಶರೀರ ಆದ್ದರಿಂದ ಒಳ್ಳೆ ತಾಕತ್ತುಂಟು, ಇವನಿಗೆ ಜಾಸ್ತಿ ಕೆಲಸ ಕೊಡಬೇಕು. ಒಳ್ಳೆ ಮಗನಲ್ಲಿ ಜಾಸ್ತಿ ಕೆಲಸ ಮಾಡಿಸ್ಬೇಕಂತ, ಕೆಟ್ಟ ಮಗನಲ್ಲಿ ಯಾವುದೇ ಕೆಲಸ ಕೊಡಬಾರ್ದು. ಹಾಗೆ ಏನು ಮಾಡ್ತಾನೆ, ನಾವು ಮಾಡಿದಂಥ ಒಳ್ಳೆ ಕೆಲಸಗಳು ಸೇರಿಸಿಕೊಂಡು ಎಲ್ಲ ಹಾಳು ಮಾಡಿ ಆಗ್ತದೆ. ಮುಂಚೆ ಮಾಡಿದ ಒಳ್ಳೆ ಕೆಲಸ ಕೂಡ ಸೇರಿಸಿ ಹಾಳು ಮಾಡಿ ಆಗ್ತಾರೆ. ಆದ್ದರಿಂದ ಒಳ್ಳೆ ಜನರಲ್ಲಿ ತುಂಬ ಕೆಲಸಗಳನ್ನು ಮಾಡಿಸ್ಬೇಕು. ಅದಕ್ಕೆ ಶಿವ ಏನು ಮಾಡಿದ, ಅವನಿಗೆ ಒಂದು ಕೆಲಸಕ್ಕೆ ಒಂದು ಕೆಲಸ ಫ್ರೀ ಕೊಟ್ಟಂತೆ. ಏನು ವ್ಯಾಪಾರ ಆಗಬೇಕು ಅಂತ ಹೇಳಿದ್ರೆ ಮುಂಚೆ ಅವರು ರೆಡಿ ಮಾಡಿಟ್ಟಂಥ ವಸ್ತುಗಳು ಜಾಸ್ತಿ ಆಗಿರ್ತದೆ, ಅಲ್ಲಿ ವ್ಯಾಪಾರ ಆಗ್ತಿತ್ತು. ಹಾಗೇನು ಮಾಡ್ತಾರೆ, ಒಂದಕ್ಕೆ ಒಂದು ಫ್ರೀ ಕೊಟ್ಟಿರ್ತಾರೆ. 250 ಗ್ರಾಮ್ ಹನಿಗೆ 250 ಗ್ರಾಮ್ ಹನಿ ಫ್ರೀ. ಹಾಗೇನಾಗ್ತದೆ, ಅವರಿಗೆ ಸೇಲ್ ಆಗ್ತದೆ. ದುಡ್ಡೇನು ನಷ್ಟ ಇಲ್ಲ ಅವರಿಗೆ. ಅವರಿಗೆ ಏನಾಗಬೇಕು, ಪ್ರಾಡಕ್ಟ್ ಸೇಲ್ ಆಗಬೇಕು. ಅದಕ್ಕೆ ಏನು ಮಾಡ್ತಾರೆ, ಒಂದಕ್ಕೊಂದು ಫ್ರೀ ಕೊಟ್ಟಿರ್ತಾರೆ. ಅದಕ್ಕೆ ಗಣಪತಿಯು ಕೂಡ ಶಿವ ಏನು ಮಾಡಿದ, ಒಂದು ಕೆಲಸಕ್ಕೆ ಒಂದು ಕೆಲಸವನ್ನು ಫ್ರೀ ಕೊಟ್ಟದ್ದು. ಒಂದು ಕೆಲಸ ಕೇಳಿದ ಗಣಪತಿ, ಎರಡನೇ ಕೆಲಸವನ್ನು ಫ್ರೀ ಆಗ್ಬೇಕು. ಏನು ಕೆಲಸ ಕೊಟ್ಟು ಅಂತ ಹೇಳಿದ್ರೆ, ಯಾರೆಲ್ಲ ನಿನ್ನ ಸ್ಮರಣೆ ಮಾಡ್ತಾರೋ ಅವರು ತಿಳಿಯದೇನಾದರೂ ತಪ್ಪು ಮಾಡ್ತಾರೆ, ಗೊತ್ತಿಲ್ಲದೇನಾದರೂ ತಪ್ಪು ಮಾಡ್ತಾರೆ ಅಂತಿದ್ರೆ ಆ ಸಮಯದಲ್ಲಿ ವಿಘ್ನ ಕೊಟ್ಟು ನೀನು ರಕ್ಷಣೆ ಮಾಡಬೇಕು. ಆ ರೀತಿಯಾಗಿ 2 ಕೆಲಸ ಕೊಟ್ಟರಂತೆ. ಇದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಕೆಲಸ ಮಾಡಬೇಕು ಅಂತಾದರೂ ಮೊದಲಿಗೆ ಜಪ ಮಾಡಬೇಕು ಅಂತಾದರೂ ಕೂಡ ಶುಕ್ಲಾಂ ವರದರಂ ವಿಷ್ಣು ಅಂತ ಮೊದಲಿಗೆ ಆ ಪರಮಾತ್ಮನ ರೂಪವೇ ಗಣಪತಿ ಅಂತಂದರೆ. ಯಾಕೆ ಕೇಳಿದರೆ, ಹಲವು ಜನ್ಮಗಳಲ್ಲಿ ಕೂತು ಪರಮಾತ್ಮನ ವಿಶ್ವಂಬರ ರೂಪಿ ಪರಮಾತ್ಮನ ಸ್ಮರಣೆ ಮಾಡಿದ್ದರಿಂದ ಗಣಪತಿಗೆ ಅದೇನು ಕೊಡೋದು. ನಾವು ಏನು ತಿಂತೇವೋ ಅದರ ಗುಣಗಳೆಲ್ಲ ಮಾರನೇ ದಿವಸ ಗೊತ್ತಾಗ್ತದೆ. ಏನು ತಿಂತೇವೋ ಅದರ ಗುಣಗಳೆಲ್ಲ ಮಾರನೇ ದಿವಸ ಗೊತ್ತಾಗ್ತದೆ. ಆದ್ದರಿಂದ ಪರಮಾತ್ಮ ಏನು ಮಾಡಿದ, ಆ ಗಣಪತಿಗೆ ಅವನ ರೂಪವನ್ನೇ ಕೊಟ್ಟಂತೆ. ಆದ್ದರಿಂದ ಹಲವು ವರ್ಷಗಳಿಂದ ಕೂತು ಜಪ ಮಾಡಿದ್ದರಿಂದ, ಪರಮಾತ್ಮನ ಸ್ಮರಣೆ ಮಾಡಿದ್ದರಿಂದ, ಆ ವಿಶ್ವಂಬರ ರೂಪಿಯನ್ನು ಸ್ಮರಣೆ ಮಾಡಿದ್ದು ಗಣಪತಿಗೆ ಆ ರೂಪ ಬಂತಂತೆ. ಆದ್ದರಿಂದ ಮೊದಲಿಗೆ ಎಲ್ಲ ಕೆಲಸ ಮಾಡಬೇಕು ಅಂತ ಅದು ಗಣಪತಿಯನ್ನು ಮೊದಲಿಗೆ ಸ್ಮರಣೆ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಒಂದು ಮಂಡಲ ಬರ್ತದೆ, ಗಣಪತಿ ಮಂಡಲ ಬರ್ತದೆ. ಆ ಮಂಡಲ ಮಧ್ಯೆಯಲ್ಲಿ ಎಲ್ಲ ಗಣಪತಿಯನ್ನು ಸ್ಮರಣೆ ಮಾಡಿದರೆ ಅವ ಎಲ್ಲ ರಕ್ಷಣೆ ಮಾಡ್ತಾನೆ. ನಾವು ಕೆಟ್ಟ ಕೆಲಸ ಮಾಡ್ತೇವೆ ಅಂತ ಇಷ್ಟಪಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಈ ರೀತಿಯಾಗಿ ಗಣಪತಿಯನ್ನು ಸ್ಮರಣೆ ಮಾಡಿದ ನಂತರ ಪರಮಾತ್ಮನಿಗೆ ಪಂಚಭೂತದಲ್ಲಿ ನೀರು ಅಂತ ಹೇಳಿದ್ರೆ ತುಂಬ ಇರ್ತದೆ. ಯಾಕೆ ಅಂತ ಕೇಳಿದರೆ, ಎಲ್ಲ ಕೆಲಸ ನಡಿಬೇಕು ಅಂತ ಭೂಮಿಯಲ್ಲಿ ನೀರಿಲ್ಲದೆ ಯಾವ ಕೆಲಸ ನಡೆಯಬೇಕು. ನಾವು ಜೀವನ ಮಾಡಬೇಕು, ಬದುಕಿ ಉಳಿಬೇಕು ಅಂತಾದರೂ ಊಟ ಮಾಡೋದು ತುಂಬ ದಿವಸ ಇರ್ಬೋದು, ನೀರು ಕುಡಿಯೋದು ತುಂಬ ದಿವಸ ಬೇಕಾಗಿಲ್ಲ. ಆದ್ದರಿಂದ ಒಳಗಿಂದ ಏನು ನೀರು ಕುಡಿಯೋದಿದ್ದರೆ ರಕ್ತ ಎಲ್ಲ ಡ್ರೈ ಆಗಿರ್ಬೇಕಾಗ್ತದೆ. ಒಳಗೆ ರಕ್ತ ಸಂಚಾರ ಆಗಬೇಕು ಅಂತಂದರೆ ನೀರು ಬೇಕೇ ಬೇಕು. ನಾವು ನೀರು ಸ್ವಲ್ಪ ಕಮ್ಮಿ ಕುಡಿದು ಕೂಡ ನೆಕ್ಸ್ಟ್ 1-2 ಗಂಟೆ ಬಿಟ್ಟು ಗೊತ್ತಾಗ್ತದೆ ನೀರು ಕಮ್ಮಿ ಕುಡಿದೇನೆ. ಆದ್ದರಿಂದ ಪರಮಾತ್ಮನಿಗೆ ಆ ಪ್ರಿಯವಾದ ವಸ್ತು ನೀರಂತೆ. ಯಾಕಂತ ಹೇಳಿದ್ರೆ, ಎಲ್ಲ ಕೆಲಸ ನಡಿಬೇಕು ಅಂತಾದರೂ, ಎಲ್ಲ ಶುದ್ಧ ಮಾಡಬೇಕು ಅಂತಾದರೂ ನೀರು ಹಾಕಿ ಶುದ್ಧ ಮಾಡಬೇಕು.
ಯಾವುದು ವಸ್ತುವನ್ನು ಶುದ್ಧ ಆಗಬೇಕಂತಾದ್ರೆ ನೀರಲ್ಲಿ ಶುದ್ಧ ಮಾಡಿದ್ದಾರೆ. ನಾವು ಪಾತ್ರೆ ತೊಳಿಬೇಕು ಅಂತ ಹೇಳಿ ಸಬೀನ್ ಹಾಕಿ ಬಿಟ್ಟಿರ್ತೇವೆ, ನೀರು ಬರಲಿಲ್ಲ ಅಂತ ಹೇಳಿದ್ರೆ ಪಾತ್ರೆ ಶುದ್ಧ ಆಗಬೇಕು. ಆದ್ದರಿಂದ ನೀರಿದ್ದರೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬೇಕು. ಆದ್ದರಿಂದ ಪರಮಾತ್ಮನಿಗೆ ಪ್ರಿಯವಾದ ವಸ್ತು ನೀರನ್ನು ಇಟ್ಟುಕೊಂಡು ಎಲ್ಲ ಪೂಜೆ ಮಾಡಬೇಕು ಅಂತ. ಯಾರು ಮಾಡಬೇಕು ಅಂತಾರೆ ಕಲಶ ಇಟ್ಟು ಪೂಜೆ ಮಾಡಬೇಕು, ಯಾರು ಯಜ್ಞಾದಿಗಳನ್ನು ಎಲ್ಲ ಮಾಡಬೇಕು ಅಂತ. ಮತ್ತೆ ದೇವರ ಪೂಜೆ ಮಾಡಬೇಕು ಅಂತ ಕಲಶ ಇಟ್ಟು ಪೂಜೆ ಮಾಡಿ ಅಭಿಷೇಕ ಮಾಡಬೇಕು. ಅದರಿಂದ ಪರಮಾತ್ಮನಿಗೆ ಪ್ರಿಯವಾದ ವಸ್ತುವನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ಅವನಿಗೆ ತುಂಬ ಖುಷಿಯಾಗ್ತದೆ. ವಿಶೇಷವಾಗಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅದು ಕಲಶ ಇಟ್ಟು ಮಧ್ಯದಲ್ಲಿ ಕಲಶ ಮಧ್ಯದಲ್ಲಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿ ಸತ್ಯನಾರಾಯಣ ಸ್ವಾಮಿಯನ್ನು ಆವಾಹನೆ ಮಾಡಿ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕಂತ. ಈ ಪೂಜೆಯನ್ನು ಯಾರೆಲ್ಲ ಮಾಡಿದ್ರು ಅವರಿಗೆ ಪರಮಾತ್ಮ ಏನೆಲ್ಲ ಅನುಗ್ರಹ ಮಾಡಿದ ಅಂತ ಹೇಳಿದ್ರೆ ಇದಕ್ಕೆ ಸತ್ಯನಾರಾಯಣ ಪೂಜೆಯಲ್ಲಿ ಒಂದು ಕಥೆ ಹೇಳ್ತಾರೆ. ಏನು ಹೇಳಿದ್ರೆ, ಒಂದು ಕಲಿಯುಗದಲ್ಲಿ, ಇದೇ ಕಲಿಯುಗ ಅಲ್ಲ, ಇದಕ್ಕಿಂತ ಮುಂಚೆ ತುಂಬ ಕಲಿಯುಗ ಬಂದಿದೆ. ಆ ಒಂದು ಕಲಿಯುಗದಲ್ಲಿ ನಾರದರು ಭೂಲೋಕ ಸಂಚಾರ ಮಾಡ್ತಾ ಬಂದರು. ನೋಡಿದರೆ ಈ ಭೂಲೋಕದಲ್ಲಿ ಎಲ್ಲ ಜನರಿಗೆ ಕಲಿಯುಗದಲ್ಲಿ ಕಷ್ಟ ಬರ್ತಿರ್ತಂತೆ. ಯಾಕೆಂತ ಕೇಳಿದ್ರೆ ಪರಮಾತ್ಮನ ಅನುಗ್ರಹ ಇಲ್ಲದೆ ಕಲಿಯ ಪ್ರಭಾವ ಜಾಸ್ತಿ ಆಗಿತ್ತು. ಸೀಟಲ್ಲಿ ಕೂತವ ಏನು ಹೇಳ್ತಾರೆ ಅದನ್ನೇ ಮಾಡಿ ಆಗಬೇಕು, ಮಾಡಲಿಲ್ಲ ಅಂತ ಹೇಳಿದ್ರೆ ಮಾರನೇ ದಿವಸ ಬಂದಿರ್ತಾರೆ ಪೊಲೀಸರು. ಆದ್ದರಿಂದ ಏನು ಮಾಡಬೇಕು, ಕಲಿಯುಗದ ಕರ್ತರು ಎಲ್ಲ ಕಲಿಯಲ್ಲಿ ಇರ್ತದೆ. ಆದ್ದರಿಂದ ಅವ ಹೇಳಿದ್ದನ್ನೇ ನಾವು ಮಾಡಿ ಹಾಕಬೇಕು. ಈ ಕಾಲದಲ್ಲಿ ಜನರೆಲ್ಲ ಏನು ಮಾಡ್ತಿದ್ರು, ಪರಮಾತ್ಮನ ಸ್ಮರಣೆ ಕೂಡ ಮಾಡಲಿಲ್ಲ ಅಂತ. ಕೊನೆಯದಾಗಿ ಏನು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೈಯಲ್ಲಿ ಏನಿಲ್ಲ, ಕೂತ್ಕೊಂಡು ಜಪ ಮಾಡಲಿಕ್ಕೆ, ಮನಸ್ಸಿನ ಒಳಗಡೆ ಜಪ ಮಾಡಲಿಕ್ಕೆ ಯಾವುದೇ ಖರ್ಚು ಇಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡಿದ, ಈ ಸಮಯದಲ್ಲಿ ಜಪವನ್ನು ಕೂಡ ಮಾಡಲಿಲ್ಲ. ಪರಮಾತ್ಮ ನಾಮಸ್ಮರಣೆ ಮಾಡೋದ್ರಿಂದ ಪರಮಾತ್ಮನ ಅನುಗ್ರಹ ಇಲ್ಲದೆ ಎಲ್ಲ ಜನರಿಗೆ ಕಷ್ಟ ಬರ್ತಿತ್ತು. ಭೂಲೋಕದಲ್ಲಿ ಎಲ್ಲಿ ಸಂಚಾರ ಮಾಡಿ ನೋಡಿದ್ರು ನಾರದರಿಗೆ ಎಲ್ಲ ಕಡೆಯಲ್ಲೂ ಕಷ್ಟ ಜನರಿಗೆ. ಅದನ್ನು ನೋಡಿ ಏನು ಮಾಡಿದ್ರು, ಆಲೋಚನೆ ಮಾಡಿದ್ರು, ಇವರಿಗೆ ಏನಾದರೂ ಪರಿಹಾರ ಹುಡುಕಿಬಿಡುವ ಅಂತ ಆಲೋಚನೆ ಮಾಡಿದ್ರು. ಏನು ಕೊಟ್ಟು ಪರಿಹಾರ ಹುಡುಕಿ ಕೊಟ್ಟರೆ ಸರಿ ಆಗ್ತದೆ ಅಂತ ಹೇಳಿ ಗೊತ್ತಾಗಲಿಲ್ಲ. ನೇರವಾಗಿ ಪರಮಾತ್ಮನಲ್ಲಿ ಕೇಳುವ. ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಅನುಗ್ರಹ ಇಲ್ಲದೆ ಜನರಿಗೆ ಕಷ್ಟ ಬರ್ತಾ ಇರೋದ್ರಿಂದ ಅವನ ಅನುಗ್ರಹ ಆಗುವಾಗಿ ಏನಾದರೂ ಉಂಟಾ ಅಂತ ಹೇಳಿ ಅವನಲ್ಲೇ ಕೇಳುವ ಅಂತ ಹೇಳಿ ನೇರವಾಗಿ ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರು. ಆ ಸಮಯದಲ್ಲಿ ಪರಮಾತ್ಮ ಹೇಳಿದಂತೆ ಈ ಕಲಿಯುಗದಲ್ಲಿ ಜನರಿಗೆ ಜಾಸ್ತಿ ಸಮಯ ಕೂಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೈಕಾಲು ನೋಡ್ತದೆ, ಗಂಟು ನೋಡ್ತದೆ. ಅದರಿಂದ ಆ ಥರ ಜಾಸ್ತಿ ಕೂಡಲಿಕ್ಕೆ ಆಗುವ ಆಗಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಜಾಸ್ತಿ ಸಮಯ ಕೂಡಲಿಕ್ಕೆ ಆಗುಲ್ಲ. ಆದಿತ್ಯವಾರ ಆಫೀಸಿಗೆ ರಜೆ ಇರ್ತದೆ, ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಬೇಕು. ಇವರಿಗೆ ಇಲ್ಲದಾದರೆ ಬೇರೆ ದಿನ ಎಲ್ಲ ಅರ್ಜೆಂಟಲ್ಲಿ ಟಕ 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 ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. 8ವರೆಗೆ ಇರಬೇಕು ಅಂತ ಹೇಳಿದ್ರೆ ಆಬ್ಸೆಂಟ್ ಇಲ್ಲದ ಆಬ್ಸೆಂಟ್ ಆಗ್ತಾರೆ. ಆಫೀಸಲ್ಲಿ ಅರ್ಧ ದಿನ ವೇಸ್ಟ್ ಆಗ್ತದೆ, ಸಂಬಳದಿಲ್ಲ. ಅದರಿಂದ ಏನು ಮಾಡ್ತೇವೆ, ಬೆಳಿಗ್ಗೆ ಬೇಗ ಎದ್ದು ಅರ್ಜೆಂಟಲ್ಲಿ ಪೂಜೆ ಎಲ್ಲ ಮಾಡ್ತೇವೆ. ಆಫೀಸಿಗೆ ರಜೆ ದಿವಸ ಒಳ್ಳೆ ರೀತಿಯಾಗಿ ಪೂಜೆ ಮಾಡುವ ಅಂತ ಹೇಳಿ ಸ್ನಾನ ಮಾಡಿ ಬಂದು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡುವ ಅಂತ ಕೂತಿರ್ತೇವೆ. ಆ ಸಮಯದಲ್ಲಿ ಏನಾಗ್ತದೆ, ಅರ್ಧ ಗಂಟೆ ಚೆನ್ನಾಗಿ ಪೂಜೆ ಇದೆ. ಅರ್ಧ ಗಂಟೆ ನಂತರ ಏನಾಗ್ತದೆ, ಎಲ್ಲ ಆಲೋಚನೆ ಬರಲಿಕ್ಕೆ ಶುರು ಆಗ್ತದೆ. ಯಾಕೆಂತ ಹೇಳಿದ್ರೆ ಕಲಿ ಎಲ್ಲ ಬರುವಂತೆ ಆಲೋಚನೆ ಬರುವ ಹಾಗೆ ಕಲಿ ಮಾಡ್ತಾನೆ. ಅವನಿಗೆ ಪರಮಾತ್ಮನ ಪೂಜೆ ಮಾಡಲಿಲ್ಲ ಆಗುದಿಲ್ಲ, ಕಲಿಗೆ ಅವನ ಪೂಜೆ ಮಾಡಬೇಕು. ಆದ್ದರಿಂದ ಅವೇನು ಮಾಡ್ತಾನೆ, ಎಲ್ಲ ದುಷ್ಟ ಕಾರ್ಯಗಳನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಬರುವ ಹಾಗೆ ಮಾಡ್ತಾನೆ. ಆದ್ದರಿಂದ ಜನರಿಗೆ ಜಾಸ್ತಿ ಸಮಯ ಶ್ರದ್ಧೆಯಿಂದ ಭಕ್ತಿಯಿಂದ ಕೂಡಲಿಕ್ಕೆ ಆಗುದಿಲ್ಲ. ಇನ್ನು ಏನಂತ ಹೇಳಿದ್ರೆ, ನನ್ನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿ ಆದಂಥ ಲಕ್ಷ್ಮಿ ಅನುಗ್ರಹ ಇರಲಿಲ್ಲ. ಮನೆಯಲ್ಲಿ ಯಜಮಾನನಲ್ಲಿ ಇನ್ವಿಟೇಷನ್ ಕೊಟ್ಟರೆ ಎಲ್ಲರೂ ಬರ್ತಾರೆ. ಮತ್ತು ಮನೆಯಲ್ಲಿರುವ ಬೇರೆ ಜನರಲ್ಲಿ ಇನ್ವಿಟೇಷನ್ ಕೊಟ್ಟರೆ ಅವ್ರು ಮಾತ್ರ ಬರ್ತಾರೆ ಫಂಕ್ಷನ್ಗೆ. ಮನೆಯಲ್ಲಿರುವವರೆಲ್ಲ ಫಂಕ್ಷನ್ಗೆ ಬರಬೇಕು ಅಂತಾದರೆ ಯಜಮಾನಲ್ಲಿ ಇನ್ವಿಟೇಷನ್ ಕೊಟ್ಟರೆ ಅವರು ಏನು ಮಾಡ್ತಾರೆ, ಅವ್ರ ಫಂಕ್ಷನ್ ಉಂಟು, ನಮಗೆ ಬೇಕಾದವರು ನಾವೆಲ್ಲರೂ ಹೋಗ್ಬೇಕು ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಬರ್ತಾರೆ. ಒಟ್ಟಿಗೆ ಬಂದೇ ಆಗಬೇಕು ಅಂತ ಕರ್ಕೊಂಡು ಬರ್ತಾರೆ. ಇಲ್ಲಂತಾದರೆ ಯಾರಲ್ಲಿ ಇನ್ವಿಟೇಷನ್ ಕೊಟ್ಟರು ಅವ್ರು ಮಾತ್ರ ಬರ್ತಾರೆ. ಆದ್ದರಿಂದ ಪರಮಾತ್ಮನ ಅನುಗ್ರಹ ಇಲ್ಲ ಅಂತ ಹೇಳಿದರೆ ಅವನ ಹೆಂಡತಿ ಆದಂಥ ಲಕ್ಷ್ಮಿಯ ಕೂಡ ಅನುಗ್ರಹ ಇರಲಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಜನರಿಗೆ ಜಾಸ್ತಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಪೂಜೆಯ ಬಗ್ಗೆ ಹೇಳಿಕೊಡ್ತೇನೆ. ಈ ಪೂಜೆಗೆ ಜಾಸ್ತಿ ಸಮಯ ಕೂಡಬೇಕು ಅಂತ ಅವಶ್ಯಕತೆ ಇಲ್ಲ, ಜಾಸ್ತಿ ಖರ್ಚು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಆದರೆ ಎಲ್ಲ ಜಾಸ್ತಿ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೂಡ ಜಾಸ್ತಿ ಮಾಡಬೇಕಂತಿಲ್ಲ. ಆ ರೀತಿಯಾಗಿ ಬಿಟ್ಟರೆ ಫಲದ ಫಲ ಅಂತ ಹೇಳಿದ್ರೆ ಪರಮಾತ್ಮ ಈ ಪೂಜೆಯನ್ನು ಮಾಡಬೇಕಂತಾದರೆ ಇಷ್ಟೆಲ್ಲ ಖರ್ಚು ಮಾಡಬೇಕು ಅಂತಿಲ್ಲ, ಜಾಸ್ತಿ ಸಮಯ ಕೂಡಬೇಕು ಅಂತಿಲ್ಲ. ಆದರೆ ಕೂತಿರುವ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೆಲ್ಲ ಪೂಜೆ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಬಗ್ಗೆ ಎಲ್ಲ ಹೇಳಿಕೊಟ್ರು. ನಾರದರನ್ನು ಕಳಿಸಿಬಿಟ್ಟು ಭೂಲೋಕ ಸಂಚಾರ ಮಾಡ್ತಾ ಬರಬೇಕಂತಾರೆ. ನಾರದರಿಗೆ ಸೂತ ಮಹರ್ಷಿಗಳು ಸಿಕ್ಕಿದ್ರು. ಅವರೇನು ಮಾಡಿದ್ರು, ನಾರದರಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದ್ರು. ನಾರದರು ಅವರಿಗೆ ಈ ಸತ್ಯನಾರಾಯಣ ಪೂಜೆಯ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ನಂತರ ಸೂತ ಮಹರ್ಷಿಗಳು ಭೂಲೋಕ ಸಂಚಾರ ಮಾಡ್ತಾ ಬಂದರು. ಆ ಸಮಯದಲ್ಲಿ ಅವರಿಗೆ ಶವನಕಾದಿ ಋಷಿಗಳೆಲ್ಲ ಸಿಕ್ಕಿದ್ರು. ಅವ್ರು ಕೇಳಬೇಕು ಅಂತಾರೆ ಶವನಕಾದಿ ಋಷಿಗಳಿಗೆ ಸೂತ ಮಹರ್ಷಿಗಳು ಹೇಳಿಕೊಟ್ರಂತೆ.
ಈಗ ಶೌನಕಾದಿ ಋಷಿಗಳೆಲ್ಲ ಸೂತ ಮಹರ್ಷಿಗಳಲ್ಲಿ ಪ್ರಶ್ನೆ ಕೇಳಿದ್ರು, ಸ್ವಾಮಿ ಈ ಪೂಜೆಯನ್ನು ಹೀಗೆಲ್ಲ ಮಾಡಬೇಕು ಸರಿ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಸರಿ, ಆದರೆ ಜನರು ಒಂದು ಪೂಜೆ ಮಾಡಿ ಅಂತ ಹೇಳಿದ್ರೆ ಪೂಜೆಯನ್ನು ಸುಮ್ಮನೆ ಮಾಡುವುದು, ಲಾಭ ಇದ್ದರೆ ಮಾತ್ರ ಕೆಲಸ ಮಾಡ್ತಾರೆ, ಇಲ್ಲದ ಕೆಲಸ ಮಾಡಬೇಕು. ಆದ್ದರಿಂದ ಈ ಪೂಜೆಯನ್ನು ಮಾಡಿದರೆ ಏನೆಲ್ಲ ಅನುಗ್ರಹ ಆಗ್ತದೆ, ಯಾರೆಲ್ಲ ಇದಕ್ಕಿಂತ ಮುಂಚೆ ಪೂಜೆ ಮಾಡಿದ್ರು ಆ ಪೂಜೆ ಬಗ್ಗೆ ಹೇಳಿಬಿಟ್ರೆ ಜನರು ನಂಬ್ತಾರೆ. ಇವಂತಂದರೆ ಈ ಪೂಜೆಯನ್ನು ಮಾಡಿದ್ದು ಹೇಳಿ ಜನರು ಮಾಡುವುದಿಲ್ಲ. ಆ ರೀತಿಯಾಗಿ ಏನಾದರೂ ವಿಷಯ ಇದ್ದರೆ ಹೇಳಿಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತಾದರೆ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಹೇಳಿದ್ರಂತೆ. ನಾನು ಕೂಡ ನಾರದರಲ್ಲಿ ಇದೇ ವಿಷಯವನ್ನು ಕೇಳಿದೆ. ನಾರದರು ಏನು ಮಾಡಿದರು, ಅದಕ್ಕಿಂತ ಮುಂಚೆ ಅವರು ಪರಮಾತ್ಮನಲ್ಲಿ ಕೇಳಿದರು. ಆಗ ಪರಮಾತ್ಮನೇ ಹೇಳಿಕೊಟ್ಟಂತಹ ಅವರ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ ವಿಶೇಷವಾಗಿ 4 ಜನ ಮಾಡಿದ್ದಾರೆ. ಅವರ ಬಗ್ಗೆ ಪರಮಾತ್ಮ ಹೇಳಿಕೊಟ್ಟೆ, ಪೂಜೆ ಮಾಡಿದವರ ಬಗ್ಗೆ ಹೇಳಿಕೊಟ್ಟ, ಪೂಜೆಯ ಬಗ್ಗೆ ಹೇಳಿಕೊಟ್ಟೆ ಅಂದರೆ ಅದೇ ಕಥೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಶೌನಕಾದಿ ಋಷಿಗಳಿಗೆ ಸೂತ ಮಹರ್ಷಿಗಳು ಹೇಳಿಕೊಟ್ಟಂತೆ. ಮೊದಲಿಗೆ ಶೌನಕಾದಿ ಋಷಿಗಳು ಏನು ಕೇಳಿದ್ರು ಅಂತ ಹೇಳಿದ್ರೆ, ಮೊದಲ ಸಾರಿಯಾಗಿ ಯಾರು ಪೂಜೆ ಮಾಡಿದ್ರು ಅಂತ ಕೇಳಬೇಕಾದ್ರೆ ಒಬ್ಬ ಬಡ ಬ್ರಾಹ್ಮಣನ ವಿಷಯ ಅಂತ ಹೇಳಿದ್ರು, ಪೂಜೆ ಮಾಡಿದ ವಿಷಯ ಅಂತ ಹೇಳಿದ್ರು. ಒಂದು ಸಮಯ ವೇದಾಂತಗಳನ್ನೆಲ್ಲ ಓದಿದ್ದ, ಆದರೆ ಅವನಿಗೆ ಜೀವನ ಮಾಡಲಿಕ್ಕೆ ಅವನಲ್ಲಿ ಯಾವುದೇ ಐಶ್ವರ್ಯ ಇರಲಿಲ್ಲ. ಆ ಬ್ರಾಹ್ಮಣ ಭಿಕ್ಷಾಟನೆ ಮಾಡಿ ತುಂಬ ಕಷ್ಟದಿಂದ ಜೀವನ ಮಾಡ್ತಿದ್ದ. ಆ ಬ್ರಾಹ್ಮಣ ಒಂದು ದಿವಸ ಪರಮಾತ್ಮನಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ಯಾವ ಜನ್ಮದಲ್ಲಿ ಮಾಡಿದ ಪಾಪಕ್ಕಾಗಿ ನನಗೆ ಈ ಸಮಯದಲ್ಲಿ ಇಷ್ಟೆಲ್ಲ ಕಷ್ಟ ಬರ್ತಿದೆ, ಇದಕ್ಕೆ ಪರಿಹಾರ ಇಲ್ವೋ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ ಪರಮಾತ್ಮನಿಗೆ ಖುಷಿಯಾಯಿತು. ಅವ ಕನಸಿನಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದ. ಆ ಬ್ರಾಹ್ಮಣನಿಗೆ ಹೇಳಿಕೊಟ್ಟ, ಈ ರೀತಿಯಾಗಿ ಸತ್ಯನಾರಾಯಣ ಪೂಜೆ ಅಂತ ಒಂದು ಪೂಜೆ ಉಂಟು, ಈ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ಮಾಡಿದರೆ ಪರಮಾತ್ಮ ನಿನಗೆ ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿಕೊಟ್ಟದನ್ನು ಕೇಳಿ ಆ ಬ್ರಾಹ್ಮಣ ಮಾರನೇ ದಿವಸ ಇದ್ದ. ಭಿಕ್ಷಾಟನೆಗೆ ಹೋಗ್ಬೇಕು ಅಂತಾದ್ರೆ ಪ್ರಾರ್ಥನೆ ಮಾಡಿ ಹೋದ. ತುಂಬ ಐಶ್ವರ್ಯ ಸಿಕ್ಕಿದೆ ಅವನಿಗೆ. ಅವತ್ತಿನ ದಿವಸ ಭಿಕ್ಷಾಟನೆಯಲ್ಲಿ ತುಂಬ ವಸ್ತು ಸಿಕ್ಕಿದೆ. ಅವೇನು ಮಾಡಿದ, ಆಲೋಚನೆ ಮಾಡಿದ, ಈ ಪೂಜೆಯನ್ನು ಮಾಡ್ತಾನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದರಿಂದ ಪರಮಾತ್ಮ ಅವನು ಪೂಜೆ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಆಲೋಚನೆ ಮಾಡಿ ಪೂಜೆಗೆ ಬೇಕಾಗಿರುವ ವಸ್ತುಗಳನ್ನು ಬದಲಾವಣೆ ಮಾಡಿಕೊಟ್ಟ. ಅವನ ಕೈಯಲ್ಲಿ ಬಂದಂಥ ವಸ್ತುಗಳನ್ನು ಕೊಟ್ಟ. ಪೂಜೆಗೆ ಏನು ವಸ್ತು ಬೇಕು ಅದು ಯಾರಲ್ಲಿ ಉಂಟು ಅವರಿಗೆ ತನ್ನಲ್ಲಿರುವಂಥ ವಸ್ತುಗಳನ್ನು ಕೊಟ್ಟು ಪೂಜೆಗೆ ಬೇಕಾದಂಥ ಎಲ್ಲ ವಸ್ತು ತಗೊಂಡು ಬಂದ. ಶ್ರದ್ಧೆಯಿಂದ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ. ನಂತರ ಯಾವತ್ತೆಲ್ಲ ಪೂಜೆ ಮಾಡಬೇಕು ಅಂತ ಕಾಣಿಸ್ತದೆ ಅವತ್ತೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಾ ಬಂದದ್ರಿಂದ ಅವನಿಗೂ ಕೊನೆ ತನಕ ಒಳ್ಳೆ ಜೀವನ ಮಾಡಿದಂತಹ ಬ್ರಾಹ್ಮಣನಿಗೆ ಕೊನೆ ಕಾಲದಲ್ಲಿ ಪರಮಾತ್ಮ ಮೋಕ್ಷ ಕೊಟ್ಟ ಅಂತ ಹೇಳಿ ಈ ಒಂದು ಕಥೆಯನ್ನು ಹೇಳಿದರು. ನಂತರ ಶೌನಕಾದಿ ಋಷಿಗಳೆಲ್ಲ ಕೇಳಿದ್ರು, ಸ್ವಾಮಿ ಈ ಪೂಜೆಯನ್ನು ಯಾರೆಲ್ಲ ಮಾಡ್ಬೋದು, ಎಲ್ಲರೂ ಮಾಡ್ಬೋದು, ಎಲ್ಲ ಇಂಥ ಜನರು ಮಾತ್ರ ಪೂಜೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಒಬ್ಬ ಕಟ್ಟಿಯ ವ್ಯಾಪಾರಿಯ ವಿಷಯವನ್ನು ಹೇಳಿದ್ರು. ಒಂದು ಸಮಯ ಈ ಬ್ರಾಹ್ಮಣ ತನ್ನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದ. ಅದೇ ಊರಿನಲ್ಲಿ ಇನ್ನೊಬ್ಬ ಬಡ ಕಟ್ಟಿಗೆ ವ್ಯಾಪಾರ ಇದ್ದ. ಅವನು ಕೂಡ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತಂತೆ. ಅವನಿಗೆ ಕಾಡಿಗೆ ಹೋಗಿ ಕಟ್ಟಿಗೆ ತಗೊಂಡು ಬಂದು ವ್ಯಾಪಾರ ಮಾಡಲಿಲ್ಲ ಅಂತ ಹೇಳಿದರೆ ಅವತ್ತಿನ ದಿವಸ ಅವನಿಗೆ ವ್ಯಾಪಾರ ಆಗಲಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲ ಉಪವಾಸವಾಗಿ ಇರಬೇಕು. ಆ ರೀತಿಯಾದ ಬಡವನಾದಂಥ ಕಟ್ಟಿಗೆ ವ್ಯಾಪಾರಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ದೆ ಯಾವತ್ತೂ ಕೂಡ. ಆದರೆ ಯಾವತ್ತೂ ಕೂಡ ವ್ಯಾಪಾರ ಆದರೆ ಆಯಿತು, ಇಲ್ಲಂತ ಇಲ್ಲ. ಒಂದು ದಿವಸ ಪೂಜೆ ವ್ಯಾಪಾರಕ್ಕೆ ಹೋಗ್ಬೇಕು ಅಂತ ಬ್ರಾಹ್ಮಣನ ಮನೆ ಹತ್ರ ಹೋದ. ಆ ದಿವಸ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತಿತ್ತು. ನಿಂತುಕೊಂಡು ಎಲ್ಲ ಪೂಜೆ ನೋಡಿದ, ಪ್ರಸಾದ ತಗೊಂಡ. ನಂತರ ಬ್ರಾಹ್ಮಣ ಕೇಳಿದ, ಸ್ವಾಮಿ ಯಾವ ಪೂಜೆ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ಬ್ರಾಹ್ಮಣ ಎಲ್ಲ ವಿಷಯ ಹೇಳಿದ, ತನಗೆ ನಡೆದಂಥ ಒಳ್ಳೆ ವಿಷಯಗಳನ್ನೆಲ್ಲ ಹೇಳಿದ. ಅದನ್ನು ಕೇಳಿ ಅವನಿಗೆ ತುಂಬ ಖುಷಿಯಾಯಿತು. ನಾನು ಪೂಜೆ ಮಾಡ್ಬೋದು ಅಂತ ಹೇಳಿ ಬ್ರಾಹ್ಮಣನಲ್ಲಿ ಕೇಳಿದ. ಬ್ರಾಹ್ಮಣ ಹೇಳಿದ, ಈ ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ತಗೊಂಡು ಬಂದುಬಿಟ್ರೆ ನಿನಗೆ ಕೂಡ ಈ ಪೂಜೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ. ಕೇಳಿ ಮಾರನೇ ದಿವಸ ವ್ಯಾಪಾರಕ್ಕಾಗಿ ಹೋಗ್ತಿದ್ದ, ಪ್ರಾರ್ಥನೆ ಮಾಡಿ ಹೋದ. ಅವತ್ತಿನ ದಿವಸ ಒಳ್ಳೆ ವ್ಯಾಪಾರ ಆಯಿತು. ಅವ ಏನು ಮಾಡಿದ, ಆಲೋಚನೆ ಮಾಡಿದ, ಈ ಪೂಜೆ ಮಾಡ್ತೇನೆ ಅಂತ ಹೇಳಿದ್ರಿಂದ ನನಗೆ ಪರಮಾತ್ಮ ಎಲ್ಲ ಅವನ ಪೂಜೆ ಮಾಡಲಿಕ್ಕೆ ಬೇಕಾಗಿರೋದೆಲ್ಲ ಕೊಟ್ಟಿದ್ದಾನೆ. ನನಗೆ ಎಂಜಾಯ್ ಮಾಡಲಿಕ್ಕೆ ಬೇಕಾಗಿರೋದು ಅವನ ಪೂಜೆಗೆ ಬೇಕಾಗಿರೋದೆಲ್ಲ ನನಗೆ ಕೊಟ್ಟಿದ್ದಾನೆ. ಇವತ್ತು ಈ ವ್ಯಾಪಾರ ಆಗಿದೆ, ಅದರಿಂದ ಖಂಡಿತವಾಗಿ ಈಗಲೇ ಈ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಎಲ್ಲ ಬೇಕಾದಂಥ ವಸ್ತುಗಳನ್ನೆಲ್ಲ ತಗೊಂಡು ಬಂದ. ಬ್ರಾಹ್ಮಣನಲ್ಲಿ ಕೊಟ್ಟ. ಅವನ ಕೈಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿ ಕೂತ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಪೂಜೆಯನ್ನು ನೋಡಿ ಪ್ರಸಾದ ತಗೊಂಡಂತಹ ಆ ಕಟ್ಟಿಗೆ ವ್ಯಾಪಾರಿ ಕೂಡ ಕೊನೆಯ ತನಕ ಯಾವತ್ತೆಲ್ಲ ಪೂಜೆ ಮಾಡಬೇಕು ಅಂತ ಕಾಣಿಸ್ತಾ ಅವತ್ತೆಲ್ಲ ಪೂಜೆ ಮಾಡಿದ್ರಿಂದ ಅವನಿಗೆ ಕೊನೆಯ ಕಾಲದಲ್ಲಿ ಪರಮಾತ್ಮ ಮೋಕ್ಷ ಕೊಟ್ಟ ಅಂತ ಹೇಳಿ ಇದೊಂದು ಕಥೆಯನ್ನು ಹೇಳಿದರು. ನಂತರ ಶೌನಕಾದಿ ಋಷಿಗಳೆಲ್ಲ ಕೇಳಿದ್ರು, ಸ್ವಾಮಿ ಇಬ್ಬರು ಕೂಡ ಬಡವರಿಗೆ ಸ್ವಲ್ಪ ಶ್ರದ್ಧೆ ಭಕ್ತಿ ಜಾಸ್ತಿ ಇರ್ತದೆ, ಪರಮಾತ್ಮನ ಮೇಲೆ ಹೆದರಿಕೆ ಇರ್ತದೆ, ಆದರೆ ಎಲ್ಲ ಐಶ್ವರ್ಯ ಇರ್ತದೆ. ಆದರೆ ಪರಮಾತ್ಮನ ಮೇಲೆ ಹೆದರಿಕೆ ಕಮ್ಮಿ. ಎಲ್ಲ ಕಲ್ತವ್ರು ಏನು ಮಾಡ್ತಾರೆ, ಪರಮಾತ್ಮನ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಏನು ಮಾಡಲಿಕ್ಕೆ ಎಲ್ಲ ದುಷ್ಟ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕಲಿಯದವನಿಗೆ ಪರಮಾತ್ಮನ ಮೇಲೆ ಸ್ವಲ್ಪ ಹೆದರಿಕೆ ಇರ್ತದೆ. ನಾನು ಏನು ಮಾಡಿದರೆ ಏನು ತಪ್ಪಾಗ್ತದೋ ಏನು ಪಾಪ ಆಗ್ತದೋ ಅಂತ ಹೇಳಿ ಆಲೋಚನೆ ಮಾಡ್ತಾರೆ. ಎಲ್ಲ ಓದಿದವನಿಗೆ ಪರಮಾತ್ಮನ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಅವ ಆಲೋಚನೆ ಮಾಡ್ತೇನೆ, ತಪ್ಪು ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ.
ಆದರೆ ಬಡವನಿಗೆ ಸ್ವಲ್ಪ ಹೆದರಿಕೆ ಇರ್ತದೆ ಪರಮಾತ್ಮ. ಆದ್ದರಿಂದ ಇವರು ಕೇಳಿದಂತೆ ಎಲ್ಲ ಐಶ್ವರ್ಯ ಇದ್ದು ಈ ಪೂಜೆಯನ್ನು ಮಾಡ್ತೇನೆ ಅಂತ ಹೇಳಿ ಮಾಡದಿದ್ದು ಯಾರಾದರೂ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದಕ್ಕೆ ಒಬ್ಬ ವ್ಯಾಪಾರಿ ಕಥೆಯನ್ನು ಹೇಳಿದರು. ಒಂದು ಸಮಯ ಶ್ರೇಷ್ಠಿ ಎಂಬ ಹೆಸರಿನಲ್ಲಿ ದೊಡ್ಡ ವ್ಯಾಪಾರಿ ಇದ್ದ. ಅವನಿಗೆ ಮದುವೆಯಾಗಿ ತುಂಬ ವರ್ಷಗಳಾದರೂ ಸಂತಾನ ಪ್ರಾಪ್ತಿ ಇಲ್ಲ. ಒಂದು ದಿವಸ ವ್ಯಾಪಾರ ಮಾಡ್ತಾ ಹೋಗಬೇಕು ಅಂತಾದರೆ ಆ ದೇಶದ ರಾಜ ನದಿ ತೀರದಲ್ಲಿ ಕೂತ್ಕೊಂಡು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿದ್ದ. ಎಲ್ಲ ಪೂಜೆಯನ್ನು ನೋಡಿದ. ಪೂಜೆ ಪ್ರಸಾದ ತಗೊಂಡ ನಂತರ ನೇರವಾಗಿ ಹೋಗಿ ರಾಜನಲ್ಲಿ ಕೇಳಿದ, ಸ್ವಾಮಿ ಈ ದೇಶದ ರಾಜ ಆದ್ದರಿಂದ ತಿಳಿಯದೇ ಏನೋ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪೂಜೆಗೆ ಏನು ಹೆಸರು? ಯಾಕೆ ನದಿ ತೀರದಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಿದ್ದೀವಿ? ಅರಮನೆ ಉಂಟು, ದೊಡ್ಡ ಅರಮನೆ ಉಂಟು, ಅರಮನೆಯಲ್ಲಿ ಮಾಡಬಹುದು ಪೂಜೆ, ಆದರೆ ನದಿ ತೀರದಲ್ಲಿ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳಿದ್ದಕ್ಕೆ ರಾಜ ಹೇಳಿದ, ಪರಮಾತ್ಮನಿಗೆ ಪ್ರಿಯವಾದ ವಸ್ತು ಯಾವುದು ಅಂತ ಹೇಳಿದ್ರೆ ನೀರು. ಆದ್ದರಿಂದ ನಾವು ದೇವಸ್ಥಾನಗಳನ್ನು ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಬಿಟ್ಟರೆ ಮತ್ತೆ ಇಲ್ಲಿ ಇನ್ನೂ ಎಲ್ಲದಕ್ಕಿಂತಲೂ ಜಾಸ್ತಿ ಪವರ್ ಇರುವ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ನದಿ ತೀರ, ಸಮುದ್ರ ತೀರ. ಪರಮಾತ್ಮನಿಗೆ ಪ್ರಿಯವಾದ ವಸ್ತು ಅಲ್ಲಿ ನದಿಯಲ್ಲಿಯೂ ಕೂಡ ನೀರು ಹಾಕೊಂಡು ಹೋಗ್ತಿರ್ತದೆ, ಸಮುದ್ರದಲ್ಲಿ ಕೂಡ ನೀರು ಇರ್ತದೆ. ಅವನು ಮುಖ್ಯವಾಗಿ ಪರಮಾತ್ಮ ಏನು ಮಾಡಿದ್ದಾನೆ, ಸಾಗರದಲ್ಲೇ ಮನೆ ಮಾಡ್ಕೊಂಡಿದ್ದಾನೆ. ಅವನಿಗೆ ಪ್ರಿಯವಾದ ವಸ್ತು ಯಾವುದು? ನೀರಾದ್ದರಿಂದ ನಾವು ಏನೆಲ್ಲ ನೀರೆಲ್ಲ ಜಾಸ್ತಿ ನಿಲ್ತದೆ, ಮಳೆ ಬಂದರೆ ನೀರು ನಿಲ್ತದೆ, ದೊಡ್ಡ ತನಕ ನೀರು ಬರ್ತದೆ ಅಂತಿದ್ದರೆ ಆ ಜಾಗದಲ್ಲಿ ಜಾಗವೇ ತಗೊಳ್ಳೋಲ್ಲ, ಮನೆ ಮಾಡೋದು. ಆದರೆ ಪರಮಾತ್ಮ ಏನು ಮಾಡಿದ, ನೀರೇ ಮಧ್ಯದಲ್ಲೇ ಕೊಂಡೋಗಿ ಮನೆಯನ್ನು ಮಾಡಿದ. ಯಾಕಂತ ಹೇಳಿದ್ರೆ ಪ್ರಿಯವಾದ ವಸ್ತು ಎಲ್ಲಿ ಇಳಿದ್ರೂ ಕೂಡ ನೀರು ಬರ್ತದೆ, ಎಲ್ಲಿ ಇಳಿದ್ರೂ ಕೂಡ ನೀರುಂಟು, ಎಲ್ಲ ಸುತ್ತ ಎಲ್ಲ ನೋಡಿದ್ರೆ ನೀರು. ಆದ್ದರಿಂದ ಪರಮಾತ್ಮನಿಗೆ ಪ್ರಿಯವಾದ ವಸ್ತು ಆದ್ದರಿಂದ ನೀರಾದ್ದರಿಂದ ಆ ಜಾಗದಲ್ಲಿ ಅವನು ವಾಸವಾಗಿ ಇರ್ತಾನೆ. ಆದ್ದರಿಂದ ಸಮುದ್ರ ತೀರ, ನದಿ ತೀರಗಳಲ್ಲಿ ಹೋಗಿ ಗಲೇಜು ಯಾವತ್ತೂ ಮಾಡಬಾರ್ದು. ನಾವು ಮಾಡಿದ ಪುಣ್ಯಗಳೆಷ್ಟುಂಟು ಅದಕ್ಕೆ 2 ಪಟ್ಟು ಪಾಪಗಳು ಸಿಗ್ತದೆ. ನದಿ ತೀರಲ್ಲಿ ಮಾಡಿದ ಪುಣ್ಯಕ್ಕೆ 2 ಪಟ್ಟು ಪಾಪ ಎಲ್ಲಿ ಬರ್ತದೆ ಅಂತ ಹೇಳಿ ಗಲೇಜು ಮಾಡಿದರೆ ಪಾಪ ಜಾಸ್ತಿ ಆಗ್ತದೆ. ನಾವು ಎಷ್ಟು ಪುಣ್ಯ ಮಾಡಿದ್ರೂ ಅದರ 2 ಪಟ್ಟು ಪಾಪವನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಯಾಕೆಂದರೆ ಅವನಿಗೆ ಪ್ರಿಯವಾದ ಜಾಗದಲ್ಲಿ ಯಾವುದೇ ಪೂಜೆಯನ್ನು ಮಾಡ್ಬೋದು. ಆದ್ದರಿಂದ ರಾಜ ಹೇಳಿದ, ಈ ನದಿ ತೀರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಕೂತ್ಕೊಂಡು ನಾನು ಈ ಪೂಜೆಯನ್ನು ಮಾಡ್ತಾ ಬಂದ್ರಿಂದ ನನಗೆ ಪರಮಾತ್ಮ ಒಳ್ಳೆ ಅನುಗ್ರಹ ಮಾಡಿದ್ದೇನೆ. ಏನು ಅಂತ ಹೇಳಿದ್ರೆ ಯಾವುದೇ ಶತ್ರು ರಾಜರ ಭಯ ಇಲ್ಲ ನನಗೆ. ರಾಜ್ಯದಲ್ಲಿ ಸುತ್ತ ಇರುವವರೆಲ್ಲ ಫ್ರೆಂಡ್ಗಳು. ಅದರಿಂದ ರಾಜ ಹೇಳಿದ, ಎಲ್ಲ ಜನರು ಕೂಡ, ಎಲ್ಲ ರಾಜರು ಕೂಡ ನನಗೆ ಮಿತ್ರರಾಗಿದ್ದಾರೆ. ಆ ರೀತಿಯಾಗಿ ಪರಮಾತ್ಮ ನನಗೆ ಅನುಗ್ರಹ ಮಾಡಿದ್ದರಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಬರ್ತಿದ್ದೇನೆ ಅಂತ ಹೇಳಿದ ಕೇಳಿ ರತ್ನ ವ್ಯಾಪಾರ ಆಲೋಚನೆ ಮಾಡಿದ. ಇಷ್ಟು ಮಾತ್ರ ಫಲ ಸಿಗ್ತದೋ ಈ ಪೂಜೆ ಮಾಡಿದರೆ, ಬೇರೆ ಏನೋ ಸಿಗ್ತದೆ ಅಂತ ಕೇಳುವ ಅಂತ ಹೇಳಿ ರಾಜನಲ್ಲಿ ಮತ್ತೆ ಕೇಳಿದ. ರಾಜ ಹೇಳಿದ, ಏನೆಲ್ಲ ಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀಯೋ ಆ ಸಮಯದಲ್ಲಿ ಪರಮಾತ್ಮ ನಿನಗೆ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ದಂಗೆ ಕೇಳಿ ರತ್ನ ವ್ಯಾಪಾರಿ ಪೂಜೆ ಪ್ರಸಾದ ತಗೊಂಡ ನೇರವಾಗಿ ಮನೆಗೆ ವಾಪಸ್ ಬಂದ. ಮನೆಯಲ್ಲಿ ಬಂದು ಹೆಂಡತಿಯಲ್ಲಿ ಆ ಪ್ರಸಾದವನ್ನು ಕೊಟ್ಟು ಎಲ್ಲ ವಿಷಯ ಹೇಳಿದ. ಆಗ ಅವಳಿಗೊಂದು ಆಸೆ ಆಯಿತು, ನಾವು ಇದುವರೆಗೂ ಈ ಪೂಜೆಯನ್ನು ಮಾತ್ರ ಮಾಡಲಿಲ್ಲ, ನಮಗೆ ಗೊತ್ತಿಲ್ಲ ಈ ಪೂಜೆಯನ್ನು ಮಾಡಲಿಲ್ಲ. ಆದ್ದರಿಂದ ಇದಕ್ಕಿಂತ ಮುಂಚೆ ಬೇರೆ ಎಲ್ಲ ಪೂಜೆಗಳನ್ನು ಮಾಡಿದರೆ ಈ ಪೂಜೆ ಮಾಡಲಿಲ್ಲ. ಈ ಪೂಜೆ ಮಾಡಿದರೆ ಪರಮಾತ್ಮ ಖಂಡಿತವಾಗಿ ನಮಗೆ ಅನುಗ್ರಹ ಮಾಡ್ತಾನೆ, ಸಂತಾನ ಕೊಡ್ತಾನೆ ಅಂತ ಹೇಳಿ ಆಲೋಚನೆ ಮಾಡಿ ಗಂಡನಲ್ಲಿ ಹೇಳಿದಂತೆ, ಸ್ವಾಮಿ ನಮಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಈಗಲೇ ಸತ್ಯನಾರಾಯಣ ಪೂಜೆ ಮಾಡುವ. ಅವ ಏನು ಮಾಡಿದ, ಮನಸ್ಸಿನ ಒಳಗಡೆ ಆಲೋಚನೆ ಮಾಡಿದ, ವ್ಯಾಪಾರಿಗಳು ಯಾವತ್ತೂ ಕೂಡ ಲಾಸ್ ಆಗಿ ವ್ಯಾಪಾರವೇ ಮಾಡೋದಿಲ್ಲ. ಅವರ ಅಂಗಡಿಯಲ್ಲಿ ಯಾವುದು ಜಾಸ್ತಿ ವ್ಯಾಪಾರ ಆಗ್ತದೆ ಎಲ್ಲರ ಅಂಗಡಿಯಲ್ಲಿ ಅದೇ ವಸ್ತು ಜಾಸ್ತಿ ಇರ್ತದೆ. ಈಗ ಮಕ್ಕಳು ಕಿಂಡರ್ ಜಾಯ್ ತಿಂದರೆ ಜಾಸ್ತಿ ತಿಂತ ಬಂದರೆ ಅದರಿಂದ ಕಾಯಿಲೆ ಬರ್ತದೆ ಅಂತ ಹೇಳಿ ಈಗ ಡಾಕ್ಟರ್ ಎಲ್ಲ ಕಂಡುಹಿಡಿದಿದ್ದಾರೆ. ಆದರೂ ಮಕ್ಕಳಿಗೆ ಕಿಂಡರ್ ಜಾಯ್ ನೋಡಿದ ತಕ್ಷಣ ಆಸೆ ಆಗ್ತದೆ. ಮಕ್ಕಳಿಗೆ ಕಿಂಡರ್ ಜಾಯ್ ನೋಡಿದ ತಕ್ಷಣ ಆಸೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಅಮೃತ ಕೊಟ್ಟರೆ ಅಮೃತದಲ್ಲಿ ಏನಿಲ್ಲ, ವೈಟ್ ಆಗಿರ್ತದೆ ಅಮೃತ. ಆದ್ದರಿಂದ ಯಾರು ತಗೊಳ್ಳಿಲ್ಲ, ಅದು ವಿಷ ಕಲರ್ ಇರ್ತದೆ. ಕಲರ್ ಏನಾಗ್ತದೆ, ಭಾರಿ ಖುಷಿ ಆಗ್ತದೆ ಮಕ್ಕಳಿಗೆ. ಅದರಿಂದ ಇವಳು ಏನು ಮಾಡಿ, ಇವ ಆಲೋಚನೆ ಮಾಡಿದ, ಈ ಪೂಜೆಯನ್ನೆಲ್ಲ ಮಾಡಿದ ನಂತರ ನನಗೆ ಪರಮಾತ್ಮ ಫಲ ಕೊಡಲಿಲ್ಲ, ಆ ಸಮಯದಲ್ಲಿ ಈಗ ಮಾಡಿದ ಖರ್ಚೆಲ್ಲ ಲಾಸ್ ಆಗ್ತದೆ, ನಷ್ಟ ಆಗ್ತದೆ ಅಂತ ಹೇಳಿ ಆಲೋಚನೆ ಮಾಡಿದ. ಪರಮಾತ್ಮ ಏನು ಮಾಡಿದ, ನಾವು ಏನು ಆಲೋಚನೆ ಮಾಡಿದ್ರು, ಏನು ಎಣಿಸ್ಕೊಂಡ್ರು, ಏನು ಮಾಡಿದ್ರು ಕೂಡ ಎಲ್ಲವನ್ನು ಪರಮಾತ್ಮ ನೋಡ್ತಿದ್ದಾನೆ. ಯಾರು ನೋಡಲಿಲ್ಲ ಅಂತ ಹೇಳಿದ್ರು ಪರಮಾತ್ಮ ನೋಡ್ತಾನೆ. ನಮಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆ ಜಾಗದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆದ್ದರಿಂದ ಅವ ಆಲೋಚನೆ ಮಾಡಿದ, ವಿಶ್ವದಲ್ಲಿ ದೊಡ್ಡ ವ್ಯಾಪಾರಿ ಯಾರು ಅಂತ ಹೇಳಿದ್ದೆ ಪರಮಾತ್ಮ. ಆಲೋಚನೆ ಮಾಡಿದಂತೆ ದೊಡ್ಡ ವ್ಯಾಪಾರಿಯಲ್ಲಿ ಸಣ್ಣ ವ್ಯಾಪಾರಿ ಸಣ್ಣ ವ್ಯಾಪಾರ ಮಾಡುವ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದಾನೆ. ನನಗೆ ಇವ ಪೂಜೆ ಮಾಡಿದ್ರು ಒಂದೇ ರೀತಿ, ಲಾಭವಿಲ್ಲ. ಪೂಜೆ ಮಾಡಿದರೆ ಲಾಭವಿಲ್ಲ, ಪೂಜೆ ಮಾಡದೆ ಹೋದರೆ ಪರಮಾತ್ಮನಿಗೆ ನಷ್ಟವಿಲ್ಲ.
ನಾವು ಕೊಡುವಂತಹ ಯಾವುದೇ ವಸ್ತುಗಳು ಕೂಡ ಪರಮಾತ್ಮನಿಗೆ ಅಗತ್ಯವಿಲ್ಲ. ಯಾಕೆ ಎಲ್ಲರಿಗೂ ಕೊಡುವವನಿಗೆ ವಾಪಸ್ ತಗೊಳ್ಬೇಕೆಂಬ ಆಸೆ ಇರಲಿಲ್ಲ. ಆಸೆ ಇದ್ದರೆ ಯಾರಿಗೂ ಕೊಡೋದಿಲ್ಲ ಆದ್ದರಿಂದ ಪರಮಾತ್ಮ ಆಲೋಚನೆ ಮಾಡಿದಂತೆ ನನಗೆ ಇವಾಗ ಪೂಜೆ ಮಾಡಿದ್ರು ಒಂದೇ ರೀತಿ, ಮಾಡದೆ ಹೋದರೆ ನನಗೇನು ಲಾಭವಿಲ್ಲ ನಷ್ಟವಿಲ್ಲ. ಆದರೆ ಪೂಜೆ ಮಾಡ್ತೇನೆ ಅಂತ ಹೇಳಿ ಇವಾಗ ಸಂಕಲ್ಪ ಮಾಡಿದರೆ ಸಾಕು, ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಪರಮಾತ್ಮ ಆಲೋಚನೆ ಮಾಡಿದ. ಅವನು ಕೂಡ ವ್ಯಾಪಾರ ಮಾಡೋ ದೃಷ್ಟಿಯಲ್ಲೇ ಪರಮಾತ್ಮ ಆಲೋಚನೆ ಮಾಡಿದ್ದಾನೆ. ಯಾಕೆಂದರೆ ಅವನಿಗೆ ಲಾಭ ಇದ್ದರೆ ನಷ್ಟ ಇದ್ದರೆ ಮಾತ್ರ ಪರಮಾತ್ಮ ಕೂಡ ಆಲೋಚನೆ ಮಾಡ್ತಾನೆ. ಅವನಿಗೆ ಲಾಭವಿಲ್ಲ ನಷ್ಟವಿಲ್ಲ. ಆದ್ದರಿಂದ ಇವಾಗ ಪೂಜೆ ಮಾಡ್ತಾನೆ ಅಂತ ಹೇಳಿ ಸಂಕಲ್ಪ ಮಾಡಿದರೆ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ. ಎಲ್ಲ ನಡೀಲಿಕ್ಕೆ ಹೋಗುವ ಎಲ್ಲ ಕಾರ್ಯಗಳು ಪರಮಾತ್ಮನಿಗೆ ಗೊತ್ತಿದೆ ಮೊದಲಿಗೆ. ನಾವು ಎಷ್ಟೋ ಜನ್ಮಗಳಲ್ಲಿ ಹಿಂದೆ ಬಂದಿದ್ದೇವೆ, ಏನು ಮಾಡಿದ್ದೇವೆ ನಮಗೆ ಗೊತ್ತಿಲ್ಲ. ಈಗ ಇನ್ನು ಮುಂದೆ ಏನು ಮಾಡ್ಲಿಕ್ಕೆ ಹೋಗ್ತೇವೆ, 10 ಗಂಟೆ ನಿಮಿಷದಲ್ಲಿ 47ನೇ ನಿಮಿಷದಲ್ಲಿ ಏನು ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ. ಆದರೆ ಪರಮಾತ್ಮನಿಗೆ ಅದು ಗೊತ್ತಿದೆ. ಇನ್ನು ಮುಂದೆ ನಡೀಲಿಕ್ಕೆ ಹೋಗುವುದು ಗೊತ್ತಿದೆ, ಇದಕ್ಕಿಂತ ಹಿಂದೆ ನಡೆದದ್ದು ಗೊತ್ತಿದೆ, ಈಗ ನಡೀಲಿಕ್ಕೆ ಹೋಗುವ ಎಲ್ಲ ಕೆಲಸಗಳು ಪರಮಾತ್ಮ ಗೊತ್ತಿದೆ. ಆದ್ದರಿಂದ ಅವ ಆಲೋಚನೆ ಮಾಡಿದ, ನನ್ನಲ್ಲಿ ವ್ಯಾಪಾರ ಮಾಡುವಲ್ಲಿ ಇವನಲ್ಲಿ ನಾನು ವ್ಯಾಪಾರ ಮಾಡುವಲ್ಲಿ ಅಂತ ಆಲೋಚನೆ ಮಾಡಿ ಪರಮಾತ್ಮ ಏನು ಮಾಡಿದ, ಇವನು ಪೂಜೆ ಮಾಡ್ತೇನೆ ಅಂತ ಹೇಳಿದ್ರೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ. ಮನಸ್ಸಿನಲ್ಲಿ ಇಷ್ಟೆಲ್ಲ ಆಲೋಚನೆ ಮಾಡಿದ. ಹೆಂಡತಿಯಲ್ಲಿ ಹೇಳಿದ ನಮಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವ. ಪರಮಾತ್ಮ ಅನುಗ್ರಹ ಮಾಡಿದರೆ ಆ ಸಮಯದಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡುವ ಅಂತ ಹೇಳಿ ಅವನು ಪ್ರಾರ್ಥನೆ ಮಾಡಿದ. ಆಗ ಪರಮಾತ್ಮನಿಗೆ ಖುಷಿಯಾಯಿತು. ಇವನಿಗೆ ಸಂತಾನ ಪ್ರಾಪ್ತಿ ಕೊಟ್ಟರೆ ಖಂಡಿತವಾಗಿ ನನ್ನ ಪೂಜೆ ಮಾಡ್ತಾನೆ ಅಂತ ಹೇಳಿ ಪರಮಾತ್ಮ ಅಷ್ಟೇ ಆಲೋಚನೆ ಮಾಡಿದ. ಎಲ್ಲ ವಿಷಯ ಗೊತ್ತಿದ್ರು ಕೂಡ ಅವನು ಏನು ಮಾಡಿದ, ಸ್ವಲ್ಪ ಅವನು ಕೂಡ ವ್ಯಾಪಾರ ಮಾಡ್ತಾನೆ ಪರಮಾತ್ಮ ನಮ್ಮಲ್ಲಿ ಆಲೋಚನೆ ಮಾಡಿದ. ಮುಂದೆ ನಡೀಲಿಕ್ಕೆ ಹೋಗುವ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಅನುಗ್ರಹ ಮಾಡಿದ. 1 ವರ್ಷದಲ್ಲಿ ಒಂದು ಒಳ್ಳೆಯ ರೀತಿಯಾದ ಹೆಣ್ಣು ಮಗು ಹುಟ್ಟಿದಂತೆ. ಆ ಮಗುವಿಗೆ ಕಲಾವತಿ ಅಂತ ಹೇಳಿ ನಾಮಕರಣ ಮಾಡಿದ. ಅವತ್ತಿನ ದಿವಸ ಹೆಂಡತಿ ನೆನಪು ಮಾಡಿದ್ಲು, ಅವತ್ತು ಪೂಜೆ ಮಾಡಲಿಲ್ಲ. ಏನು ಹೇಳಿದಂತ ಹೇಳಿದರೆ, ಹೆಣ್ಣು ಮಗು ಆದ್ದರಿಂದ ಬೆಳೆದು ದೊಡ್ಡವಳಾಗುವ ತನಕ ತುಂಬ ಶುಭ ಕಾರ್ಯಗಳನ್ನು ನಾವು ಮಾಡಬೇಕು. ಗಂಡು ಮಗುವಿಗೆ ಎಷ್ಟಿದೆ, ನಾಮಕರಣ ಆದ ನಂತರ ಉಪನಯನ ಇದೆಲ್ಲ ಕೆಲವೇ ಮಾತ್ರ ಇರೋದು. ಆದರೆ ಹೆಣ್ಣು ಮಕ್ಕಳಿಗೆ ತುಂಬ ಶುಭ ಕಾರ್ಯಗಳೆಲ್ಲ ಮಾಡಲಿಕ್ಕೆ ಉಂಟು. ಆದ್ದರಿಂದ ಆ ಸಮಯದಲ್ಲಿ ಒಳ್ಳೆ ದಿನ ನೋಡಿ ಪೂಜೆ ಮಾಡುವ ಅಂತ ಹೇಳಿ ಸತ್ಯನಾರಾಯಣ ಪೂಜೆಯನ್ನು ನಾಮಕರಣ ದಿವಸ ಮಾಡಲಿಲ್ಲ. ಎಲ್ಲ ಶುಭ ಕಾರ್ಯಗಳನ್ನು ಮಾಡಿದ, ಸತ್ಯನಾರಾಯಣ ಪೂಜೆ ಮಾತ್ರ ಮಾಡಲಿಲ್ಲ. ಈಗ ಬೆಳೆದು ದೊಡ್ಡವಳಾದ ನಂತರ ಇವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಒಳ್ಳೆಯದಾದಂತಹ ವರನನ್ನು ಹುಡುಕಿ ನಿಶ್ಚಿತಾರ್ಥ ಮಾಡಿದ. ಆ ಸಮಯದಲ್ಲೂ ಹೆಂಡತಿ ನೆನಪು ಮಾಡಿದ್ದು ಮದುವೆ ದಿವಸ ಸತ್ಯನಾರಾಯಣ ಪೂಜೆ ಮಾಡುವಂತ. ಹಾಗೇನು ಮಾಡಿದ, ಮದುವೆಗೆ ತುಂಬ ಕೆಲಸ ಇರೋದ್ರಿಂದ ಅದರ ಮಧ್ಯದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ಅದರ ನಂತರ ಮದುವೆ ಎಲ್ಲ ಮುಗಿದ ನಂತರ ಸತ್ಯನಾರಾಯಣ ಪೂಜೆ ಮಾಡುವ, ಅಳಿಯನನ್ನು ಮಗಳನ್ನು ಕೂರಿಸಿ ಅವರ ಕೈಯಲ್ಲಿ ಮಾಡುವ ಅಂತ ಹೇಳಿ ಆಗಲೂ ಸತ್ಯನಾರಾಯಣ ಪೂಜೆ ಮಾಡಲಿಲ್ಲ ಅಂತ. ನಂತರ ಮದುವೆ ಮುಗಿದ ನಂತರ ಪೂಜೆ ಮಾಡಬೇಕೆಂಬ ವಿಷಯ ಇಬ್ಬರಿಗೂ ಮರೆತು ಹೋಯಿತು. ಆ ಸಮಯದಲ್ಲಿ ಪರಮಾತ್ಮ ಆಲೋಚನೆ ಮಾಡಿದ, ಇದುವರೆಗೂ ನಾನು ಕಾಯ್ತಾ ಇದ್ದೆ, ಮರೆತು ಹೋದ ನಂತರ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅನುಭವಿನ ಬಟನ್ ಒತ್ತು ಬಂದಿದೆ, ಮರೆತು ಹೋಯ್ತು. ಆಫ್ ಮಾಡೋ ಬಟನನ್ನು ಒತ್ತಲಿಲ್ಲ ಅಂತ ಹೇಳಿದ್ರೆ ಬಾಂಬ್ ಸ್ಫೋಟ ಆಗ್ತದೆ. ಆದ್ದರಿಂದ ಈಗ ಮರೆತು ಹೋದ್ರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾಡದೆ ಹೋದರೆ ಏನಾಗ್ತದೆ ಎಂಬ ಬಗ್ಗೆ ಇವರಿಗೆ ತಿಳಿಸ್ಕೊಡ್ಬೇಕು. ಇಲ್ಲಾಂದರೆ ಮುಂದೆ ಬರುವವರು ಏನು ಮಾಡ್ತಾರೆ, ಎಲ್ಲರೂ ಹೊರ ತಗೊಳ್ತಾರೆ, ಪೂಜೆ ಯಾರು ಮಾಡೋದು. ಆ ರೀತಿ ಆಗಬಾರ್ದು ಅಂತೇಳಿ ಆಲೋಚನೆ ಮಾಡಿ ಪರಮಾತ್ಮ ಕಾಯ್ತಾ ಇದ್ದ. ಒಂದು ದಿವಸ ಮದುವೆ ಎಲ್ಲ ಮುಗಿದ ನಂತರ ಆಳಿಯನ್ನು ಕರ್ಕೊಂಡು ವ್ಯಾಪಾರಕ್ಕೆ ಹೋಗ್ತಾ ಆ ಸಮಯದಲ್ಲಿ ಒಳ್ಳೆ ದಿನ ನೋಡಿ ಹೋಗ್ತಾ. ಆಗ ಪರಮಾತ್ಮ ಸಿಟ್ಟು ಬಂತು, ನನ್ನ ಪೂಜೆ ಮಾಡಲಿಕ್ಕೆ ಒಳ್ಳೆ ದಿವಸ ಸಿಗಲಿಲ್ಲ, ಆದರೆ ವ್ಯಾಪಾರಕ್ಕಾಗಿ ಹೋಗಬೇಕಾದ್ರೆ ಒಳ್ಳೆ ದಿವಸ ನೋಡಿ ವ್ಯಾಪಾರಕ್ಕಾಗಿ ಹೋಗ್ತಿರುವಂಥ ಈ ರತ್ನ ವ್ಯಾಪಾರಿಗೆ ನನ್ನ ಪೂಜೆಯನ್ನು ಮಾಡದೆ ಹೋದರೆ ಏನಾಗ್ತದೆ ಅನ್ನೋ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ಆಲೋಚನೆ ಮಾಡಿ, ಇವಾಗ ನನ್ನಲ್ಲಿ ಪೂಜೆ ಮಾಡ್ತೇನೆ ಅಂತೇಳಿ ಮಾಡದೇ ಇರುವ ಇವನು ನನ್ನಲ್ಲಿ ವರವನ್ನು ಕದ್ದಿದ್ದಾನೆ, ಇವನಿಗೆ ಕಳ್ಳ ಅಂತ ಹೇಳಿ ಹೆಸರು ಬರಲಿ ಅಂತ ಹೇಳಿ ಶಾಪ ಕೊಟ್ಟು ಪರಮಾತ್ಮ. ಯಾವ ರಾಜ್ಯದಲ್ಲಿ ವ್ಯಾಪಾರಕ್ಕಾಗಿ ಹೋದ್ನೋ ಆ ರಾಜನ ವಸ್ತುಗಳನ್ನೆಲ್ಲ ಕದ್ದಿದ್ದಾನೆ ಅಂತ ಹೇಳಿ ಅವನ ಮೇಲೆ ದೂರು ಬಂತು. ರಾಜನ ಸೈನಿಕರೆಲ್ಲ ಕರ್ಕೊಂಡು ಹೋದರು, ರಾಜನ ಮುಂದೆ ನಿಲ್ಲಿಸಿದರು. ರಾಜ ಏನು ವಿಚಾರಣೆ ಮಾಡಲಿಲ್ಲ, ಜೈಲಲ್ಲಿ ಹಾಕಿ ತುಂಬ ಕಷ್ಟಗಳನ್ನು ಕೊಡಿ ಅಂತ ಹೇಳಿ ಆಲೋಚನೆ ಮಾಡಿದ. ನಂತರ ಪರಮಾತ್ಮ ಆಲೋಚನೆ ಮಾಡಿದ, ಇವನಿಗೆ ಮಾತ್ರ ತಿಳಿಸಿಕೊಟ್ಟರೆ ಸಾಕಾಗೋದಿಲ್ಲ, ಇವನ ಹೆಂಡತಿಗೂ ತಿಳಿಸಿಕೊಡ್ಬೇಕು ಅಂತೇಳಿ ಮನೆಯಲ್ಲೂ ಶಾಪ ಕೊಟ್ಟದಿಂದ ಹಲವು ವರ್ಷಗಳಿಂದ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ಕಸಿಕೊಂಡು ಹೋದ ನಂತರ ಹೆಂಡತಿ ಮಕ್ಕಳು ಇಬ್ಬರು ಕೂಡ ಭಿಕ್ಷಾಟನೆ ಮಾಡಿ ತುಂಬ ವರ್ಷಗಳಿಂದ ಕಷ್ಟವಾಗಿ ಜೀವನ ಮಾಡ್ತಿದ್ರು. ಒಂದು ದಿವಸ ಏನು ಮಾಡಿದ್ರು, ಹುಡುಗಿ ಹಲವು ವರ್ಷಗಳ ನಂತರ ಒಂದು ದಿವಸ ಭಿಕ್ಷಾಟನೆ ಹೋಗಬೇಕು ಅಂತ ಆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೀತದೆ. ಕೂತ್ಕೊಂಡು ಇದ್ದ ತನಕ ಆ ಪೂಜೆ ನೋಡಲಿಲ್ಲಂತೆ. ಅಪ್ಪ ಮಾಡಿದರೆ ಪೂಜೆ ನೋಡಿರ್ತಾರೆ, ಈಗ ಪೂಜೆ ನೋಡಲಿಲ್ಲ. ಆದ್ದರಿಂದ ಈ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿದ್ದು ಮನೆಗೆ ವಾಪಸ್ ಬರಬೇಕು ಅಂತ ಹೇಳಿ ಹೊರಡಬೇಕು ಅಂತ ಅದು ಕತ್ತಲಾಯಿತು. ಅದೇ ಮನೆಯಲ್ಲಿದ್ದು ಮಾರನೇ ದಿವಸ ಬಂದು ಅಮ್ಮ ಕೇಳಿದ್ದು, ನಿನ್ನೆ ಹೋಗಿದ್ದು ಇವತ್ತಿನ ದಿವಸ ವಾಪಸ್ ಬಂದು ಏನು ಮಾಡಿದ್ದು ಕೇಳೋದಕ್ಕೆ ಹುಡುಗಿ ಏನು ಮಾಡಿದ್ದು, ಕೈಯಲ್ಲಿ ಇರುವ ಪ್ರಸಾದವನ್ನು ಅಮ್ಮನ ಕೈಯಲ್ಲಿ ಕೊಟ್ಟು ಎಲ್ಲ ವಿಷಯ ಹೇಳಿದ್ದು. ಆಗ ನೆನಪಿಗೆ ಬಂತು,
ನಾವು ಕೂಡ ಪೂಜೆ ಮಾಡ್ತೇವೆ ಅಂತ ಹೇಳಿ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಕಷ್ಟ ಬಂದಿದೆ ಅಂತ ಹೇಳಿ ಆಲೋಚನೆ ಮಾಡಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರು. ನಾಳೆ ದಿವಸ ಏನೆಲ್ಲ ನಮಗೆ ಭಿಕ್ಷಾಟನ ಸಿಗ್ತದೆ ಅದನ್ನೆಲ್ಲ ಇಟ್ಕೊಂಡು ನಿನ್ನ ಪೂಜೆ ಮಾಡ್ತೇವೆ, ನಿನ್ನ ಅನುಗ್ರಹ ನಮಗೆ ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮಾರನೇ ದಿವಸ ಅದೇ ರೀತಿಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದರು. ಪರಮಾತ್ಮ ಏನು ಮಾಡಿದ, ಈ ವರವನ್ನು ಅವನಿಗೆ ರತ್ನ ವ್ಯಾಪಾರಿಗೆ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ರಾಜನ ಕನಸಿನಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದು ಹೇಳಿದಂತೆ ಇಬ್ಬರು ರತ್ನ ವ್ಯಾಪಾರಿಗಳನ್ನು ಏನು ವಿಚಾರಣೆ ಮಾಡಿದ್ರೆ ಜೈಲಲ್ಲಿ ಹಾಕಿದ್ವಿ. ಪರಮಾತ್ಮ ಶಾಪ ಕೊಟ್ಟದ್ರಿಂದ ಅವರಿಗೆ 2 ವರ್ಷದಿಂದ ಕಷ್ಟ ಬಂತು. ಈಗ ಪರಮಾತ್ಮ ಆಲೋಚನೆ ಮಾಡಿದ್ದಾನೆ ಅವರನ್ನು ಬಿಡುಗಡೆ ಮಾಡಬೇಕು ಅಂತ. ನೀನೇನು ಮಾಡಬೇಕು, ಅವರ ಕೈಯಿಂದ ಏನೆಲ್ಲ ತಗೊಂಡಿದ್ಯೋ ಅದಕ್ಕೆ 2 ಪಟ್ಟು ಜಾಸ್ತಿ ವಸ್ತುಗಳನ್ನು ಕೊಟ್ಟು ಅವರನ್ನು ಬಿಡುಗಡೆ ಮಾಡಿದರೆ ನಿನ್ನ ರಾಜ್ಯ ಸೇರಿದಂತೆ ಎಲ್ಲ ಭದ್ರವಾಗಿರ್ತದೆ, ನಿನಗೂ ಕಷ್ಟ ಬರ್ತದೆ ಅಂತ ಹೇಳಿದ್ದು ಕೇಳಿ ರಾಜ ಏನು ಮಾಡಿದ, ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೇಳಿದ. ನಾನು ತಗೊಂಡಂಥ ವಸ್ತುಗಳಿಗೆಲ್ಲ 2 ಪಟ್ಟು ಜಾಸ್ತಿ ವಸ್ತುಗಳನ್ನು ಕೊಟ್ಟು ದೊಡ್ಡ ಹಡಗಿನಲ್ಲಿ ಎಲ್ಲ ವಸ್ತುಗಳನ್ನಿಟ್ಟು ಗೌರವದಿಂದ ಕಳಿಸಿಕೊಟ್ಟ. ಹೊರಗಡೆ ಬರಬೇಕಿದ್ದಾದರೆ ಆಲೋಚನೆ ಮಾಡಲಿಲ್ಲ. ಅವೇನು ಮಾಡಿದ, ಆಲೋಚನೆ ಮಾಡಿದ ಯಾವುದೇ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯದಿಂದ ಹೊರಗಡೆ ಬಂದಿರಲಿಲ್ಲ. ಆ ರೀತಿ ಆಲೋಚನೆ ಮಾಡಬೇಕಿದ್ದರೆ ಪರಮಾತ್ಮ ಮತ್ತೆ ಸಿಟ್ಟು ಬಂತು. ಎಲ್ಲ ಕೆಲಸ ಮಾಡಿದ್ದು ಪರಮಾತ್ಮ. ಕೆಲಸದವರು ಕಂಪನಿಯಲ್ಲಿ ಏನು ಮಾಡ್ತಾರೆ, ಕೆಲಸದವರೆಲ್ಲ ಕೆಲಸ ಮಾಡಿರ್ತಾರೆ. CA ಕಂಪನಿಯಿಂದಲೇ ಇಟ್ಕೊಳ್ಳಿ, ಬೇರೆ ಎಲ್ಲ B.Com ಇದೆಲ್ಲ ಕಲ್ತವರು ಏನು ಮಾಡ್ತಾರೆ, ಎಲ್ಲ ಕೆಲಸಗಳನ್ನು ಅವರು ಮಾಡಿರ್ತಾರೆ. ಕೊನೆಯದಾಗಿ ಸೈನ್ ಮಾತ್ರ CA ಮಾಡಿ CA ಪಾಸ್ ಆದವನು ಕೂತಿರ್ತಾನೆ ಆಫೀಸಲ್ಲಿ, ಮೇನ್ CA ಆದವನು ಅವನೇನು ಮಾಡ್ತಾನೆ, ಕೊನೆಗೆ ನೋಡ್ತಾನೆ ಸೈನ್ ಮಾತ್ರ ಅಲ್ಲ, ಬೇರೆಲ್ಲ ಕೆಲಸಗಳನ್ನು ಜನರು ಮಾಡಿರ್ತಾರೆ, ಬೇರೆ ಜನರು ಸೈನ್ ಹಾಕೋದು ಮಾತ್ರ ಅವರು. ಆದ್ದರಿಂದ ಇವನು ಏನು ಮಾಡಿದ, ಈ ಆಲೋಚನೆ ಮಾಡಿದ್ದಕ್ಕೆ ಪರಮಾತ್ಮ ಆಲೋಚನೆ ಮಾಡಿದ, ಇವನಿಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ನನ್ನ ಪುಣ್ಯದಿಂದಲೇ ಹೊರಗಡೆ ಬಂದಿದೆ ಅಂತ ಹೇಳಿ ಆಲೋಚನೆ ಮಾಡಿದ್ದೇನೆ. ಇವನಿಗೆ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಅದರಿಂದ ಏನಾದರೂ ನಾನು ತಿಳಿಸಿಕೊಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದ. ಹೊರಗಡೆ ಬಂದು ಮನೆಗೆ ಹೋಗುವ ಅಂತೇಳಿ ಹೊರಟ. ಆಗ ಪರಮಾತ್ಮ ಏನು ಮಾಡಿದ, ಕತ್ತಲಾಗುವ ರೀತಿಯಲ್ಲಿ ಮಾಡಿದ. ಹಡಗಿನಿಂದ ಇಳಿದ, ನದಿ ತೀರಲ್ಲಿ ನಡ್ಕೊಂಡು ಬಂದ. ಒಳ್ಳೆ ಜಾಗ ನೋಡಿ ಜಪ ಮಾಡುವ ಅಂತೇಳಿ ಸಂಧ್ಯಾ ವಂದನೆ ಮಾಡುವ ಅಂತೇಳಿ ಬಂದ. ಆಗ ಪರಮಾತ್ಮ ಆಲೋಚನೆ ಮಾಡಿದ, ಈಗ ಇವನನ್ನು ಶೋಧನೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಬಡ ಬ್ರಾಹ್ಮಣ ರೂಪದಲ್ಲಿ ಬಂದ. ಅವನು ಮುಂದೆ ಬಂದು ಕೇಳಿದಂತೆ, ಸ್ವಾಮಿ ನೀವು ಎಲ್ಲಿಗೆ ಹೋಗ್ತಿದ್ರಿ, ಈ ಹಡಗಿನಲ್ಲಿ ಏನೆಲ್ಲ ಉಂಟು ಅಂತ ಕೇಳಿದ. ಆಗ ಅವ ಏನು ಮಾಡಿದ, ಆಲೋಚನೆ ಮಾಡಿದ, ಬ್ರಾಹ್ಮಣ ಬಡವನು, ಆದ್ದರಿಂದ ಇವನಲ್ಲಿ ಸತ್ಯ ವಿಷಯ ಹೇಳಿದರೆ ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವುದಕ್ಕಿಂತ ಮುಂಚೆ ಈ ಬಡ ಬ್ರಾಹ್ಮಣ 2 ಕೈಯಲ್ಲಿ ಎಷ್ಟು ಕದಿಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕದ್ದುಕೊಂಡೋದ್ರೂ ಕೊಂಡು ಹೋಗ್ಬೋದು. ಅಲ್ಲೂ ಆಸೆ ಬಿಡಲಿಲ್ಲ ಅವನಿಗೆ, ಯಾರಿಗೆ ವ್ಯಾಪಾರಿಗೆ ಇನ್ನೂ ಆಸೆ ಬಿಡಲಿಲ್ಲ. 2 ಪಟ್ಟು ಜಾಸ್ತಿ ವಸ್ತುಗಳನ್ನು ಕೊಟ್ಟಿದ್ದರೂ ಕೂಡ 2 ಕೈಯಲ್ಲಿ ಎಷ್ಟು ಕದೀಲಿಕ್ಕೆ ಸಾಧ್ಯ. ಇಲ್ಲಿ ಕಂಕುಳಲ್ಲಿ ಸಿಕ್ಕಿಸ್ಕೊಂಡು ಹೋದರು, ಇಲ್ಲಿ ಬಡ್ಚಿ ಇಲ್ಲಿ ಇಟ್ಕೊಂಡು ಹೋದರೂ ಕೂಡ ಅವನು ಎಷ್ಟು ತಗೊಂಡು ಹೋದರು, ಒಂದು ಅಳತೆಯಲ್ಲಿ ಮಾತ್ರ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಡಗಿನ ಸಮೇತವಾಗಿ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಇಲ್ಲ. ಆದ್ದರಿಂದ ಪರಮಾತ್ಮ ಆಲೋಚನೆ ಮಾಡಿದ, ಈಗಲೂ ಸುಳ್ಳು ಹೇಳ್ತಿದ್ದಾನೆ. ಆದ್ದರಿಂದ ಇವನಿಗೆ ಒಂದು ವಿಷಯ ಮಾಡಬೇಕು ಅಂತ ಹೇಳಿದ. ಆಲೋಚನೆ ಮಾಡಿ ನಗಾಡ್ಕೊಂಡೇ ಹೇಳಿದ, ನಿನ್ನಲ್ಲಿ ಏನು ಉಂಟು ಅಂತ ಮಾತ್ರ ಕೇಳಿದ್ದು, ಏನಾದರೂ ಉಂಟು ಅಂತ ಹೇಳಿದರೆ ನಂತರ ಏನಾದರೂ ನನಗೆ ಸ್ವಲ್ಪ ಕೊಡು ಅಂತ ಕೇಳ್ತಾ ಇದ್ದೆ, ನೀನು ಹುಲ್ಲು ಉಂಟು ಅಂತ ಹೇಳಿ ಸುಳ್ಳು ಹೇಳಿ ನನಗೆ ಗೊತ್ತಾಯಿತು. ಆದ್ದರಿಂದ ರತ್ನ ವ್ಯಾಪಾರಿಯಲ್ಲಿ ಸುಳ್ಳು ಹೇಳಿದ್ದಂತ ಹೇಳಿ ಪರಮಾತ್ಮ ಬ್ರಾಹ್ಮಣ ರೂಪದಲ್ಲಿ ಬಂದಂತೆ ಪರಮಾತ್ಮ ಹೇಳಿದಂತೆ, ನೀನು ಹೇಳಿದಾಗೆ ಇರಲಿ, ನಿನ್ನ ಮನೆಯಲ್ಲಿರುವಂಥ ದನಕರುಗಳೆಲ್ಲ ಹುಲ್ಲು ತಿಂದು ಒಳ್ಳೆಯದಾಗಿ ಬೆಳೀಲಿ ಅಂತ ಹೇಳಿ ಆಶೀರ್ವಾದವಾದೇ ಶಾಪವಾದ ಅದು ಕೊಡ್ತಂತೆ. ಹಾಗೆ ಹೇಳಿ ಒಂದು ಮರದ ಕೆಳಗಡೆ ಹೋಗಿ ಕೂತರು. ಇವ ಏನು ಮಾಡಿದ, ಅರ್ಜೆಂಟಲ್ಲಿ ಎಲ್ಲ ಜಪ ಮುಗಿಸಿದ, ಓಡಿ ಬಂದು ನೋಡಿದ ಏನಾದ್ರು ಕದ್ದುಕೊಂಡಿದೆ. ಅಲ್ಲಿ ಜಪ ಮಾಡಬೇಕು ಅಂತಾದರೂ ಮನಸ್ಸು ಎಲ್ಲಿಟ್ಟು ಹಡಗಿನ ಒಳಗಡೆ ಉಂಟು, ಎಲ್ಲದು ಕತ್ತಿದನ ನೋಡು ಅಂತೇಳಿ ವಾಪಸ್ ಬಂದು ನೋಡಿದ, ಎಲ್ಲ ವಸ್ತುಗಳು ಫುಲ್ಲಾಗಿ ಬದಲಾವಣೆ ಆಗಿತ್ತು. ಇದನ್ನು ನೋಡಿದ ಆಲೋಚನೆ ಬಂತು, ಬ್ರಾಹ್ಮಣ ಬಡವನಾಗಿರ್ಬೋದು, ಆದರೆ ಅವನ ಮಾತಿನಲ್ಲಿ ಬಡತನ ಇಲ್ಲ. ನಮಗೆ ಶಾಪ ಕೊಟ್ಟಿದ್ದಾರೆ, ಗೊತ್ತಾಗಿರ್ಬೋದು ಶಾಪ ಕೊಟ್ಟಿದ್ದಾರೆ. ಆದ್ದರಿಂದ ಇದಕ್ಕೇನು ಪರಿಹಾರ ಅಂತ ಹೇಳಿ ಅವರಲ್ಲೇ ಕೇಳುವ ಅಂತ ಹೇಳಿ ಹುಡುಕಿಕೊಂಡು ಹೋದ. ಒಂದು ಮರದ ಕೆಳಗಡೆ ಕೂತಿದ್ರು. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಾಹ್ಮಣಲ್ಲಿ ತಪ್ಪು ಆಯಿತು ಅಂತ ಹೇಳಿ ಕ್ಷಮೆ ಕೇಳಿದ. ಬ್ರಾಹ್ಮಣ ರೂಪದಲ್ಲಿ ಬಂದಂಥ ಸತ್ಯನಾರಾಯಣ ಸ್ವಾಮಿ ಹೇಳಿದರಂತೆ, ನೀನು ಹಲವು ವರ್ಷಗಳ ಹಿಂದೆ ಪರಮಾತ್ಮನಲ್ಲೇ ಸುಳ್ಳು ಹೇಳಿದ್ದು, ಅವನು ಪೂಜೆ ಮಾಡ್ತೇನೆ ಅಂತ ಹೇಳಿದ್ದು, ಇದುವರೆಗೂ ನೀನು ಪೂಜೆ ಮಾಡಲಿಲ್ಲ, ಆದ್ದರಿಂದ ನಿನಗೆ ಇಷ್ಟೆಲ್ಲ ಕಷ್ಟಗಳು ಬರ್ತಿದೆ. ನಾನು ಹೇಳಿದ್ರಿಂದ ಯಾವುದೇ ಕಷ್ಟ ಬರಲಿಲ್ಲ, ನೀನು ಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳಿ ತಗೊಂಡಿದ್ದಿ. ಈ ಒಂದು ಶುಗರ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿ ಯಾವ ಡಾಕ್ಟ್ರಿಗಳಿಗೂ ಗೊತ್ತಿಲ್ಲ ವಿಶ್ವದಲ್ಲಿ. ಏನು ಮಾಡ್ತಾರೆ, ಮೊದಲಿಗೆ ಡ್ರಗ್ ಮಾಫಿಯಾ, ಶುಗರ್ ಉಂಟಾ ಸ್ವಲ್ಪ ಜಾಸ್ತಿ ಉಂಟಾ ಮದ್ದು ಕೊಟ್ಟು ಸಾಯಿಸ್ತಾರೆ. ಮದ್ದು ತಗೊಳ್ಳೋದಿದ್ರು ಸಾಯ್ತಾನೆ, ಮದ್ದು ತಗೊಂಡ್ರು ಜಾಸ್ತಿ ತಗೊಂಡು ಸಾಯ್ತಾನೆ. ಆದ್ದರಿಂದ ಶುಗರ್ ಮತ್ತು BP ಏನು ಅಂತ ಹೇಳಿ ಇನ್ನೂ ವಿಶ್ವದಲ್ಲಿ ಯಾವುದೇ ಡಾಕ್ಟ್ರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು 2 ಕೂಡ
ಕೊನೆ ಕಾಲಕ್ಕೆ ತೋರಿಸುವಂಥ ಎರಡು ಕೂಡ ಕಾಯಿಲೆ ಯಾವುದು ಕೇಳಿ ಅದನ್ನೇನು ಮಾಡಿದ್ದಾರೆ ಇವರೇ ಮಾಫಿಯಾಗಿ ಬೆಳೆಸ್ಕೊಂಡಿದ್ದಾರೆ ಡಾಕ್ಟರ್ಗಳು. ಈಗ ಶುಗರ್ 350 ಹೋದರೂ ಕೂಡ ಅವ್ರು ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳಿದರೆ ಮಾತ್ರೆ ಅವಶ್ಯಕತೆ ಉಂಟು ಇಲ್ಲ. ಅವನು 150 ಮೇಲೆ ಹೋಯ್ತು ಅಂತ ಹೇಳಿದರೆ ಮಾತ್ರೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯ ಉಳಿತಾನೆ ಅಂತ ಹೇಳಿದ್ರೆ ಬೇಗ ಸಾಯಿಸುವ ಅಂತ. ಅದಕ್ಕೆ ಒಳಗಡೆ ಅವ್ರು ಕಲ್ತಿರುವ ದುಡ್ಡೆಲ್ಲ ಬರಬೇಕು ಅವರಿಗೆ. ಈಗ ಡಾಕ್ಟರ್ ಕಲಿಬೇಕು ಅಂತಾರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು, ಆ ದುಡ್ಡು ಬರಬೇಕಲ್ಲ. ಏನು ಮಾಡ್ತಾರೆ, ಮದ್ದು ಕೊಟ್ಟು ಸಾಯಿಸ್ತಾರೆ ಪೇಷಂಟ್ಗಳನ್ನು, ಇನ್ನೂ ಪೇಷಂಟ್ ಆಗಿ ಮಾಡ್ತಾರೆ. ಆದ್ದರಿಂದ ಈ ಪರಮಾತ್ಮ ಆಲೋಚನೆ ಮಾಡಿದ, ನೀನು ಬೇಕು ಅಂತ ಹೇಳಿ ತಗೊಂಡಿದ್ದಿ ಪರಮಾತ್ಮನಲ್ಲಿ, ಆದ್ದರಿಂದ ಆ ಪೂಜೆಯನ್ನು ಮಾಡುವುದು ಶ್ರದ್ಧೆಯಿಂದ ಭಕ್ತಿಯಿಂದ ನಿನ್ನ ಮನೆಗೆ ಹೋಗಿ ಆ ಪೂಜೆ ಮಾಡಿದರೆ ಪರಮಾತ್ಮ ನಿನಗೆ ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ದ ಕೇಳಿ ಆ ರತ್ನ ವ್ಯಾಪಾರಿ ನಮಸ್ಕಾರ ಮಾಡಿ ಎದ್ದ ಬ್ರಾಹ್ಮಣ ಇಲ್ಲ ಗೊತ್ತಾಯಿತು, ಪರಮಾತ್ಮನೇ ಹೇಳಿದರೆ ಅದರಿಂದ ಖಂಡಿತವಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ. ಆಲೋಚನೆ ಮಾಡಿ ಹಡಗಿನಲ್ಲಿ ಕೂತು ಮನೆಗೆ ಬರ್ತಾ ಇದ್ದ. ಮನೆಗೆ ಬರಬೇಕು ಅಂತಾರೆ ಹೆಂಡತಿ ಮಕ್ಕಳು ಕೂತ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು. ಕೆಲಸದವನು ಬಂದು ಹೇಳಿದ್ದಂತ ಕೇಳಿ ಗಂಡನನ್ನು ನೋಡಬೇಕಂತ ಹೇಳಿ ಇಬ್ಬರು ಅರ್ಧದಲ್ಲಿ ಪೂಜೆ ಬಿಟ್ಟು. ಆಗ ಪರಮಾತ್ಮ ಸಿಟ್ಟು ಬಂತು, ಇವರು ಏನು ಮಾಡಿದ್ದಾರೆ, ಗಂಡನನ್ನು ನೋಡಬೇಕು ಅಂತ ಹೇಳಿ ನನ್ನ ಪೂಜೆಯನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ಹೀಗೆಯೇ ಮುಂದೆ ಮಾಡಬಾರ್ದು ಜನ, ಅದಕ್ಕಾಗಿ ಇವರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಸಣ್ಣ ಶಾಪ ಕೊಟ್ಟು, ಬರ್ತಿರುವಂಥ ಹಡಗೆ ನಿಮ್ಮ ಕಟಿಂಗ್ ಕಾಣಿಸಿದವರು ಆ ರೀತಿಯಾಗಿ ಶಾಪ ಕೊಟ್ಟದ್ರಿಂದ ಪರಮಾತ್ಮ ಶಾಪದಿಂದ ಇವರು ನದಿ ತೀರಲ್ಲಿ ಬಂದು ನೋಡಿದರು. ಬರ್ತಿರುವಂಥ ಹಡಗು ನದಿ ಮಧ್ಯದಲ್ಲಿ ಮುಳುಗೋಯ್ತು. ಅದನ್ನು ನೋಡಿ ಇಬ್ಬರು ಕೂಡ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅದೇ ಅಶರೀರವಾಣಿಯಾಗಿ ಸತ್ಯನಾರಾಯಣ ಸ್ವಾಮಿ ಹೇಳಿದರು, ನೀವಿಬ್ಬರು ಕೂಡ ಅರ್ಧದಲ್ಲೇ ನನ್ನ ಪೂಜೆಯನ್ನು ಬಿಟ್ಟು ಬಂದಿದ್ದೀರಿ, ಆದ್ದರಿಂದ ಈ ಕಷ್ಟವನ್ನು ಕೊಟ್ಟಿದ್ದೇನೆ, ಇದು ಪರಿಹಾರ ಆಗಬೇಕು ಅಂತ ಆದರೆ ವಾಪಸ್ ಮನೆಗೆ ಹೋಗಿ ಎಲ್ಲ ಪೂಜೆಯನ್ನು ಮುಗಿಸಿ ಎಲ್ಲರಿಗೂ ಪ್ರಸಾದ ಕೊಡಬೇಕು, ನೀವು ತಗೊಳ್ಬೇಕು. ವಾಪಸ್ ಬಂದರೆ ಖಂಡಿತವಾಗಿ ನೀವು ಈ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ್ದೆ ಅಂತ ಹೇಳಿ ಇಬ್ಬರು ಸತ್ಯನಾರಾಯಣ ಪೂಜೆಯನ್ನೆಲ್ಲ ಮುಗಿಸಿದ್ರು. ಎಲ್ಲರಿಗೂ ಪ್ರಸಾದ ಕೊಟ್ಟರು. ಅವರು ಪ್ರಸಾದ ತಗೊಂಡು ನದಿ ತೀರಕ್ಕೆ ಬಂದು ನೋಡಿದ್ದೆ, ಬರ್ತಿರುವಂಥ ಹಡಗು ಒಳ್ಳೆ ರೀತಿಯಲ್ಲಿ ಬಂದು ನದಿ ತೀರಲ್ಲಿ ನಿಂತಿತ್ತು. ಈ ಹೆಂಡತಿ ಹೇಳಿದ್ದನ್ನೆಲ್ಲ ಕೇಳಿದ, ಅವ ಪಟ್ಟ ಕಷ್ಟಗಳನ್ನೆಲ್ಲ ಹೆಂಡತಿಯಲ್ಲಿ ಹೇಳಿದ. ಆಗ ಆಲೋಚನೆ ಮಾಡಿದಂತೆ ಅವತ್ತೇ ಸತ್ಯನಾರಾಯಣ ಪೂಜೆ ಮಾಡಿದರೆ ಇಷ್ಟೆಲ್ಲ ನನಗೆ ಲಾಸ್ ಆಗ್ತಿರ್ಲಿಲ್ಲ, ಈಗ ತುಂಬ ಕಷ್ಟ ಎಲ್ಲ ಬಂದಾಯ್ತು. ಈಗ ಆದ್ದರಿಂದ ಇದೇ ಜಾಗದಲ್ಲಿ ಈಗಲೇ ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತೇಳಿ ನಾನು ನದಿಗಳಲ್ಲಿ ಕೂತ ಒಂದು ಸತ್ಯನಾರಾಯಣ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ. ನಂತರ ಯಾವತ್ತೆಲ್ಲ ಮಾಡಬೇಕು ಅಂತ ಕಾಣಿಸ್ತದೆ ಅವತ್ತೆಲ್ಲ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಬಂದದ್ರಿಂದ ಹಡಗಿನಲ್ಲಿ ಇದ್ದಂತಹ ವಸ್ತುಗಳೆಲ್ಲ ಈಗ ಹುಲ್ಲಾಗಿ ಇದ್ದದ್ದು ಎಲ್ಲ ವಸ್ತುಗಳಾಗಿ ಬದಲಾವಣೆಯಾಗಿ ಕಾಣಿಸ್ತದೆ. ಅಷ್ಟು ತನಕ ವಸ್ತು ಇತ್ತು, ಆದರೆ ಅವನ ಕಣ್ಣಿಗೆ ಮಾತ್ರ ಹುಲ್ಲಾಗಿ ಕಾಣಿಸ್ತದೆ. ಈಗ ಎಲ್ಲ ಬದಲಾವಣೆ ಆಗಿದೆ. ಈಗ ಏನು ಹಾಕಿದ ಕನ್ನಡಕ ಹಾಕಿದ, ಈಗ ಎಲ್ಲ ಸರಿಯಾಗಿ ಕಾಣಿಸಲಿಕ್ಕೆ ಶುರುವಾಯಿತು. ಆದ್ದರಿಂದ ಕೊನೆಯ ತನಕ ಸತ್ಯನಾರಾಯಣ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಬಂದದ್ರಿಂದ ಅವನಿಗೂ ಕೂಡ ಪರಮಾತ್ಮ ಒಳ್ಳೆಯದಾದಂತಹ ಮೋಕ್ಷವನ್ನು ಕೊಟ್ಟ ಅಂಥೇಳಿ ಈ ಜೀವನ ಲೋಕದಲ್ಲಿ ಒಳ್ಳೆಯ ರೀತಿಯ ಜೀವನ ನಡೆಸಿದ ನಂತರ ಕೊನೆ ಕಾಲದ ಅವನಿಗೂ ಮೋಕ್ಷ ಕೊಟ್ಟ ಅಂತೇಳಿ ಈ ಒಂದು ಕಥೆಯನ್ನು ಹೇಳಿದರು. ನಂತರ ಶ್ರವಣಕಾರಿ ಋಷಿಗಳೆಲ್ಲ ಕೇಳಿದ್ರು, ಸ್ವಾಮಿ ಎಲ್ಲ ಗೊತ್ತಿದ್ದು ಕೂಡ ಯಾರಾದರೂ ತಪ್ಪು ಮಾಡಿದ್ದಾರೆ, ಭಗವಂತನ ಪ್ರಸಾದ ಬೇಡ ಅಂತ ಹೇಳಿ ಬಿಟ್ಟು ಹೋಗಿ ಯಾರಾದರೂ ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದಕ್ಕೆ ಒಬ್ಬ ಚಕ್ರವರ್ತಿಯ ಕಥೆಯನ್ನು ಹೇಳಿದಂತೆ. ಕೊನೆಯದಾಗಿ ಒಬ್ಬ ತುಂಗಧ್ವಜ ಎಂಬ ಹೆಸರಿನಲ್ಲಿ ದೊಡ್ಡ ಚಕ್ರವರ್ತಿ ಇದ್ದ. ಅವ ಏನು ಮಾಡ್ತಿದ್ದ, ಯಾವತ್ತೆಲ್ಲ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಕಾಣಿಸ್ತದೆ ಅವತ್ತೆಲ್ಲ ಅವನ ಅರಮನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾ ಬಂದಂತಹ ಚಕ್ರವರ್ತಿ ಬಂದಂತಹ ಬಡ ಜನಗಳು ಬ್ರಾಹ್ಮಣರು ಏನೆಲ್ಲ ಕೇಳ್ತಾರೋ ಅದನ್ನೆಲ್ಲ ದಾನವಾಗಿ ಕೊಡ್ತಾ ಇದ್ದರಿಂದ ಅವನ ಮನೆಯಲ್ಲಿ ಯಾವುದೇ ಐಶ್ವರ್ಯಗಳು ಕಮ್ಮಿಲ್ಲ. ತುಂಬ ಜನ ಹೆಂಡತಿ ಅಂದರು, ತುಂಬ ಮಕ್ಕಳೊಟ್ಟಿಗೆ ಸುಖವಾಗಿ ಜೀವನ ಮಾಡ್ತಾ ಬಂದಂತಹ ರಾಜನ ಅರಮನೆಯಲ್ಲಿ ಮಾತ್ರ ಕಷ್ಟ ಇಲ್ಲ ಅಂತಲ್ಲ, ಸುಖವಾಗಿದ್ದದ್ದು ಅವನ ಅರಮನೆಯಲ್ಲಿ ಮಾತ್ರ ಇಲ್ಲ. ನಾವು ಕೊಟ್ಟಂಥ ಟ್ಯಾಕ್ಸನ್ನೆಲ್ಲ ಸೀಟಲ್ಲಿ ಕೂತವರು ಒಳ್ಳೆ ರೀತಿಯಾಗಿ ವಾಪಸ್ ನಮಗೇ ಖರ್ಚು ಮಾಡಿದರೆ ಯಾರು ಕೂಡ ಕಷ್ಟದಲ್ಲಿ ಇರೋಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವವರು ಕರೆಕ್ಟಾಗಿ ಮಾಡ್ತಿರ್ತಾರೆ. ನಾವು ಕೂಡ ಎಲ್ಲ ವಸ್ತುಗಳನ್ನು ತಗೊಳ್ಬೇಕಾದ್ರೆ ಅದರಲ್ಲಿ ಒಂದು ಟ್ಯಾಕ್ಸ್ ಕಟ್ಟಾಗ್ತದೆ, GST ಕಟ್ಟಾಗ್ತದೆ. ಆ GSTಯನ್ನು ಎಲ್ಲ ಸಂಗ್ರಹ ಆದ ನಂತರ ವಾಪಸ್ ಸೀಟಲ್ಲಿ ಕೂತವರು ನಮ್ಮ ಅಕೌಂಟಿಗೆ ಹಾಕಿದರೆ ಇಲ್ಲ ನಮಗೆ ಖರ್ಚು ಮಾಡಿದರೆ ಎಲ್ಲ ಜನರಿಗೂ ಸುಖವಾಗಿರ್ತಾರೆ. ಅವರೇನು ಮಾಡ್ತಾರೆ, ಅಲ್ಲಿಂದ ಎಲ್ಲ ಸಂಗ್ರಹ ಆಗಿದ್ದದನ್ನು ಅವರ ಅಕೌಂಟಿಗೆ ಪಾಸ್ ಮಾಡ್ತಿರ್ತಾರೆ. ನಾವು ಕಷ್ಟಪಟ್ಟು ಓಟ್ ಹಾಕಿರ್ತೇವೆ, ಕಷ್ಟಪಟ್ಟು ಜೀವನ ಮಾಡ್ತಿರ್ತೇವೆ. ಕೊನೆಯ ತನಕ ಸೀಟಲ್ಲಿ ಕೂತವರು ಏನು ಮಾಡ್ತಾರೆ, ದೊಡ್ಡ ಜನಗಳಾಗಿರ್ತಾರೆ. ಸ್ವಿಸ್ ಬ್ಯಾಂಕಲ್ಲಿ ಕೋಟಿಗಟ್ಟಲೆ ಹಣ ಇರ್ತದೆ ಅವರ ಅಕೌಂಟ್. ಆ ನಂಬರ್ ಗೊತ್ತಿರೋಲ್ಲ, ಇಲ್ಲಿ ವಾಪಸ್ ತಗೊಂಡು ಬರಲಿಕ್ಕೆ ಆಗೋಲ್ಲ. ಅವ್ರು ಏನು ಮಾಡ್ತಾರೆ, ಇಲ್ಲಿಂದೆಲ್ಲ ಸಂಗ್ರಹ ಮಾಡ್ತಾರೆ, ನಮ್ಮ ಟ್ಯಾಕ್ಸ್ ಎಲ್ಲ ಸಂಗ್ರಹ ಮಾಡಿ ಅವರ ಅಕೌಂಟಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇರ್ತಾರೆ. ಆ ರೀತಿಯಾಗಿ ಇರಲಿಲ್ಲ. ಈ ರಾಜ ಹೇಗಿದ್ದ ಅಂತ ಹೇಳಿದರೆ
ಜನರಿಂದ ಕಲೆಕ್ಟ್ ಮಾಡಿದ್ದನ್ನೆಲ್ಲ ಜನರಿಗೇ ಕೊಡ್ತಾ ಇದ್ದ. ಆದ್ದರಿಂದ ಏನಾಗ್ತಿತ್ತು, ಅವನ ರಾಜ್ಯದಲ್ಲಿ ಇರುವಂತಹ ಯಾವುದೇ ಜನಗಳಿಗೂ ಕೂಡ ಕಷ್ಟ ಇಲ್ಲ. ಆ ರೀತಿಯ ಸುಖವಾಗಿ ಜೀವನ ಮಾಡ್ತಾ ಬಂದವನು ಒಂದು ದಿವಸ ಬೇಟೆ ಆಡಬೇಕೆಂಬ ಆಸೆ ಆಯಿತು. ಕಾಡಿಗೆ ಹೋದ, ಬೇಟೆ ಆಡಿ ಆಯಾಸವಾಗಿ ಬಂದು ಒಂದು ಮರದ ಕೆಳಗಡೆ ಕೂತ. ಅದೇ ಮರದ ಕೆಳಗಡೆ ದನ ಮೇಯಿಸುವ ಹುಡುಗರೆಲ್ಲ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು. ರಾಜ ಬಂದು ಕೂತ, ನೋಡಿದ ಮಕ್ಕಳೆಲ್ಲ ಪೂಜೆ ಮಾಡ್ತಿದ್ದಾರೆ, ಏನು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಸೈಡಲ್ಲಿ ಹೋಗಿ ಕೂತ. ಮಕ್ಕಳು ಆಲೋಚನೆ ಮಾಡಿ ನೋಡಿದರು, ರಾಜ ಬಂದು ಕೂತಿದ್ದಾರೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿ ಆಲೋಚನೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ನಮ್ಮಿಂದ ವಿನ್ನಾಗಿ ಹೋಗಿ ಸೀಟಲ್ಲಿ ಬಿಟ್ಟವರು ನಮಗೆ ರಕ್ಷಣೆ ಕೊಟ್ಟರೆ ಮಾತ್ರ ನಾವು ರಕ್ಷಣೆ ಆಗಿ ಇರ್ಬೋದು. ರಕ್ಷಕರೇ ಭಕ್ಷಕರಾದೆ ಬೇಲಿಯೇ ಎದ್ದು ಬಿಟ್ಟು ಕೊಲಮೆ ಇದ್ರೆ ದನಕರುಗಳು ಬರಬಾರ್ದು ಅಂತೇಳಿ ಬೇಲಿ ಹಾಕಿರ್ತಾರೆ. ಮಾರನೇ ದಿವಸ ನೋಡಿದರೆ ದನಕರುಗಳು ಬಂದಿರ್ತದೆ, ಬೇಲಿ ಎದ್ದು ಹೋಗಿ ಎಲ್ಲ ನಾಶ ಮಾಡಿರ್ತಾರೆ. ಹಾಗಿದ್ದರೆ ಸಾಧ್ಯವಿಲ್ಲ. ಆದ್ದರಿಂದ ಮಕ್ಕಳು ಆಲೋಚನೆ ಮಾಡಿದ್ದು, ನಮಗೆಲ್ಲ ರಕ್ಷಣೆ ಕೊಡುವ ನಮ್ಮ ರಾಜ, ಆದ್ದರಿಂದ ಕಣ್ಣಿಗೆ ಕಾಣಿಸುವ ದೇವರು ಯಾರು ಅಂತ ಹೇಳಿ ರಾಜ. ಆದ್ದರಿಂದ ಮೊದಲ ಪ್ರಸಾದ ಅವನಿಗೆ ಕೊಡಬೇಕು ಅಂತೇಳಿ ಪೂಜೆ ಮುಗಿಸಿದ್ರು. ಪ್ರಸಾದ ತಗೊಂಡು ಬಂದರು, ರಾಜನ ಮುಂದೆ ಇತ್ತು. ಅವನಲ್ಲಿ ಪ್ರಾರ್ಥನೆ ಮಾಡಬೇಕಂತ ಆದರೆ ರಾಜನಿಗೆ ಸಿಟ್ಟು ಬಂತಂತೆ. ಯಾಕೆ ಬೇಟಾಡಿ ಬಂದಿದ್ದಾನೆ, ಆಯಾಸವಾಗಿದೆ, BP ಸ್ವಲ್ಪ ಜಾಸ್ತಿ ಆಗಿತ್ತು. ಅವೇನು ಮಾಡಿದರೆ ಸಿಟ್ಟು ಬಂತು. ಸಣ್ಣ ಈ ಬಡ ಮಕ್ಕಳೆಲ್ಲ ಪೂಜೆ ಮಾಡಿದ್ದಾರೆ, ಈ ಪೂಜೆ ಪ್ರಸಾದ ನಾನು ತಗೊಂಡ್ರೆ ಅವನಿಗೆ ಅಹಂಕಾರ ಬಂತು. ಪೂಜೆ ಪ್ರಸಾದ ತಗೊಂಡ್ರೆ ನನ್ನ ಗೌರವ ಕಮ್ಮಿ ಆಗ್ತದೆ ಅಂತ ಹೇಳಿ ತಿಳ್ಕೊಂಡ. ಬಡ ಮಕ್ಕಳು ಪೂಜೆ ಮಾಡಿದ್ದಾರೆ, ಅದರಿಂದ ನನಗೆ ಈ ಪ್ರಸಾದ ಬೇಡ ಅಂತ ಹೇಳಿ ಜೋರು ಮಾಡಿದ. ಅವರನ್ನು ಓಡಿಸಿದನು. ಮಕ್ಕಳೇನು ಮಾಡಿದ್ದು, ಆಲೋಚನೆ ಮಾಡಿದ್ದು, ಆಯಾಸವಾಗಿ ಬಂದು ಕೂತಿದ್ದಾನೆ, ಆದ್ದರಿಂದ ಅವನಿಗೆ ಸಿಟ್ಟು ಬಂದಿದೆ. ಬೆಳಿಗ್ಗೆ ಹೋಗಿ ಆಫೀಸಿಗೆ ಹೋಗಿ ಬರಬೇಕಾದ್ರೆ ಹೋಗುಬೇಕಾದ್ರೆ ಲೀಸ್ಟ್ ಮಾಡಿ ಕೊಡಬೇಕು. ಪ್ಯಾಕೆಟಲ್ಲಿ ಇಟ್ಕೊಂಡಿರ್ತಾರೆ, ಸಾಯಂಕಾಲ ಬರಬೇಕಾದ್ರೆ ತಗೊಂಡು ಬರ್ತಾರೆ. ಇಲ್ಲಂತ ಅದೇನು ಮಾಡಬೇಕು, ಸಾಯಂಕಾಲ ಬಂದ ನಂತರ ಹೇಳಬೇಕು ಅಂತಿದ್ರೆ ಒಳಗಡೆ ಬರ್ತಿದ್ದಾಗೆ ಹೇಳ್ಬಾರ್ದು. ಒಳಗಡೆ ಬರ್ತಿದ್ದಾಗೆ ಹೇಳಿದರೆ ಒಂದು ಏಟು ಬೀಳ್ತದೆ. ಅಲ್ಲೇ ಒಳಗಡೆ ಬರ್ತಿದ್ದ ಅಷ್ಟೇ, AC ಕೂಡಲಿ ಎಲ್ಲಿಯೇ ಕೂಡಲಿ ಕಷ್ಟಪಟ್ಟು ಕೆಲಸ ಮಾಡಿ ಬರಬೇಕು ಅಂತ ಸ್ವಲ್ಪ ಟೆನ್ಷನ್ ಇರ್ತದೆ. ಇನ್ನು ಮಾರನೇ ದಿವಸ ಹೋಗಿ ಮತ್ತೆ ಕೆಲಸ ಆಗಬೇಕು, ಏನಾಗಿದೆ ಸ್ವಲ್ಪ ಟೆನ್ಷನಲ್ಲಿ ಇರ್ತಾರೆ. ಮನೆ ಒಳಗಡೆ ಬರಬೇಕು, ಆಗಲೇ ಒಳಗಡೆ ಅಕ್ಕಿ ಖಾಲಿ ಆಗಿದೆ ಅಂತ ಹೇಳಿ ಮನೆಯವರು ಏನು ಬರ್ತಿದ್ದಾಗೆ ಹೇಳಿದರೆ ಅಲ್ಲೇ ಒಂದು ಏಟು ಬೀಳ್ತದೆ. ಮೊದಲಿಗೆ ಹೇಳಿಕ್ಕಾಗಲಿ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೇಳಿದ್ರು ತಗೊಂಡು ಬರ್ತಿದ್ದೆ. ಈಗ ವಾಪಸ್ ಆಫೀಸಿಂದ ಬಂದು ಇಷ್ಟು ಕಷ್ಟಪಟ್ಟು ಆಫೀಸಿಂದ ಬಂದು ನಂತರ ಮತ್ತೆ ಆ ಟ್ರಾಫಿಕಲ್ಲಿ ಹೋಗ್ಬೇಕು. ಸಾಯಂಕಾಲ ಒಂದು 4:30 7 ಗಂಟೆ ತನಕ ಸಿಕ್ಕಾಪಟ್ಟೆ ಟ್ರಾಫಿಕ್. ಮತ್ತೆ ಹೋಗ್ಬೇಕಂತಂದರೆ ಭಾರಿ ಕಷ್ಟ ಆಗ್ತದೆ. ಆದ್ದರಿಂದ ಏನು ಮಾಡಬೇಕು ಅಂತ ಹೇಳಿದರೆ ಆಲೋಚನೆ ಮಾಡಬೇಕು. ನಾವು ಮನೆಯಲ್ಲಿದ್ದವರು ಏನು ಮಾಡಬೇಕು, ಒಳಗಡೆ ಬರ್ತಿದ್ದಾಗೆ ಹೇಳುವ, ಸ್ವಲ್ಪ ಒಳಗಡೆ ಬರ್ತಿದ್ದಾಗೆ ಚಪ್ಪಲಿ ಎಲ್ಲ ಬಿಟ್ಟು ಬಂದಾಗೆ ಕೈಕಾಲು ತೊಳ್ಕೊಂಡು ಬನ್ನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಬೇಕು. ಬಂದು ಕೂಡ್ತಾರೆ. ಕೂಡಬೇಕಂತಾರೆ ಏನು ಬಾಯಾರಿಕೆ ಏನಾದರೂ ಬೇಕು, ತಿನ್ನಲಿಕ್ಕೆ ಏನಾದರೂ ಬೇಕು, ಅದನ್ನೆಲ್ಲ ಕೊಡಬೇಕು. ಆಗ ಏನಾಗ್ತದೆ, ತಿಂದು ಇಲ್ಲದ ಬಾಯಿಗೆ ಕುಡಿದು ಕಾಫಿ ಟೀಯೋ ಕುಡಿದು ಆದ ನಂತರ ಸ್ವಲ್ಪ ಆಯಾಸ ಪರಿಹಾರ ಆಗಿರ್ತದೆ. ನಂತರ ಲೀಸ್ಟ್ ತಂದು ಕೊಟ್ಟರೆ ತೊಗೊಂಡೋಗಿ ಎಲ್ಲ ತೊಗೊಂಡು ಬರ್ತಾರೆ. ಲೀಸ್ಟ್ ತೊಗೊಂಡೋಗಿ ಎಲ್ಲ ಸಾಮಾನುಗಳು ತಗೊಂಡು ಬರ್ತಾರೆ. ಇಲ್ಲ ಅದು ಇಲ್ಲ, ಮನೆಯಲ್ಲಿ ಸ್ವಲ್ಪ ಕೆಲಸ ಬಾಕಿ ಇಟ್ಟಿರ್ತಾರೆ. ಹೊರಗಡೆ ಹೋದವರಿಗೆ ಗೊತ್ತಾಗಬೇಕು, ಮನೆ ಕಷ್ಟ ಗೊತ್ತಾಗಬೇಕು ಅಂತ ಮನೆ ಹೆಂಗಸರು ಏನು ಮಾಡಿರ್ತಾರೆ, 2 ಪಾತ್ರೆ ಸಿಕ್ಕಲ್ಲಿ ಇಟ್ಟಿರ್ತಾರೆ. ಹಾಕಿ ಆಯಾಸ ಪರಿಹಾರದ ನಂತರ ಪಾತ್ರೆ 2 ತೊಳಿಲಿಕ್ಕೆ ತೊಳೆದು ಹಾಕಿ ಅಂತ ಹೇಳಿದ್ರೆ ಚೆನ್ನಾಗಿ ತೊಳೆದು ಹಾಕಿರ್ತಾರೆ. ಇಲ್ಲಂತಂದರೆ ಬರ್ತಿದ್ದಾಗೆ ಪಾತ್ರೆ ಇಟ್ಟಿದೆ ಅಂತ ಹೇಳಿದ್ರೆ ಅದೇ ಪಾತ್ರೆ ಅಂತ ಹಿಡಿದು ಮಂಡೆ ಮೇಲೆ ಹಾಕಿರ್ತಾರೆ. ಆದ್ದರಿಂದ ಏನು ಮಾಡಬೇಕು, ಮಕ್ಕಳು ಆಲೋಚನೆ ಮಾಡಿದ್ರು, ಆಯಾಸವಾಗಿ ಬಂದು ಕೂತೋದ್ರಿಂದ ಅವನಿಗೆ ಕೋಪ ಬಂದಿದೆ. ಆಯಾಸ ಪರಿಹಾರ ಆದ ನಂತರ ಪ್ರಸಾದ ತಗೊಂಡು ನಮಗೆ ಕೊಡ್ತಾನಂತ ಹೇಳಿ ಊರಲ್ಲಿ ಹೋಗಿ ಕೂತರು. ಸಾಯಂಕಾಲ ಆಗೋ ತನಕ ಅವನಿಗೆ ಕೋಪ ಕಮ್ಮಿ ಆಗಿರಲಿಲ್ಲ ಅಂತ. ಅದನ್ನು ನೋಡಿದ್ರು ಮಕ್ಕಳು ಬೇಜಾರಾಯಿತು. ಅವನೇ ತಗೊಳ್ಳಿಲ್ಲ, ದೊಡ್ಡವರು ತಗೊಳ್ಳಿಲ್ಲ ಅಂತ ಹೇಳಿದರೆ ಮಕ್ಕಳು ಕೂಡ ತಗೊಳ್ಳಿಲ್ಲ. ತಾತ ಒಟ್ಟಿಗೆ ಮೊಮ್ಮಗ ಇರ್ತಾನೆ, ಇಲ್ಲ ಮೊಮ್ಮಗಳು ಇರ್ತಾರೆ. ತಾತ ಇನ್ನು ಯಾರಾದರೂ ಕೊಟ್ಟದ್ದೊಂದು ವಸ್ತು ತಗೊಳ್ಳಿಲ್ಲ ಅಂತ ಹೇಳಿದರೆ ಆ ಮಕ್ಕಳಿಗೆ ಕೇಳಿದ್ರು ಅವ್ರು ಇಷ್ಟ ಆಗಿದ್ದು ತಗೊಳ್ಳಿಲ್ಲ. ಯಾಕೆ ದೊಡ್ಡವ್ರು ತಗೊಳ್ಳಿಲ್ಲ ಅಂತ ಹೇಳಿ ಮಕ್ಕಳು ತಗೊಳ್ಳಿಲ್ಲ. ಅದರಿಂದ ಇವರೇ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರ ದನಕರುಗಳನ್ನು ಕರ್ಕೊಂಡು ಅವರ ಮನೆಗೆ ಹೋಗಬೇಕಾದ್ರೆ ಭಾರಿ ಬೇಜಾರಿಂದ ತಿರುಗಿ ನೋಡ್ತಾ ಹೋಗ್ತಿದ್ದರು. ಮಕ್ಕಳಿಗೆ ಇಷ್ಟವಾಗಿರೋ ವಸ್ತುವನ್ನು ಕೈಯಲ್ಲಿ ಹಿಡ್ಕೊಂಡು ಮಕ್ಕಳಲ್ಲಿ ಏನು ಕೆಲಸವನ್ನು ಬೇಕಾದ್ರೂ ಮಾಡಿಸ್ಬೋದು. ಹೌದಾ? ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಇಷ್ಟ ಆಗಿರೋ ವಸ್ತುವನ್ನು ಕೈಯಲ್ಲಿ ಹಿಡ್ಕೊಳ್ಬೇಕು. ಇದು ಬೇಕು ಅಂತ ಆದರೆ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿದರೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇಲ್ಲಾಂತಾದರೆ ನಾವು ಹೇಳಿದ್ದನ್ನೇ ಕೇಳೋದಿಲ್ಲ. ಅವ್ರಿಗೆ ಇಷ್ಟ ಆಗಿರೋ ವಸ್ತುವನ್ನು ಕೈಯಲ್ಲಿ ಇಟ್ಕೊಂಡಿದ್ರೆ ಎಲ್ಲ ಕೆಲಸ ಹೇಳಿದ್ದನ್ನೆಲ್ಲ ಮಾಡ್ತಾರೆ. ಅದೇ ರೀತಿ ಮಕ್ಕಳು ಏನು ಮಾಡಿದ್ರು, ತಿರುಗಿ ನೋಡ್ತಾ ಹೋಗ್ತಿದ್ರು. ಕರ್ತರು ಕರಿಬೋದು ರಾಜ ಅಂತ ಹೇಳಿ ತಿರುಗಿ ನೋಡ್ತಾ ಹೋಗ್ತಿದ್ರು. ಹೋಗ್ಬೇಕಂತಾರೆ ಇವನು ಎದ್ದ ಮನೆಗೆ ಹೋಗುವ ಅಂತ. ಮುಂದುಗಡೆಯಿಂದ ಪ್ರಸಾದ್ ನೋಡಿದ, ಸಿಟ್ಟು ಜಾಸ್ತಿ ಆಯಿತು. ಪ್ರಸಾದವನ್ನು ತೆಗೆದು ಬಿಸಾಡಿದ. ಬಿಸಾಡಬೇಕು ಅಂತಾರೆ
ಮಕ್ಕಳಿಗೂ ಬೇಜಾರಾಯಿತು. ಮಕ್ಕಳಿಗೆ ಬೇಜಾರಾದದ್ದು ಪರಮಾತ್ಮನಿಗೆ ಸಿಟ್ಟು ಬಂತು. ಅವ ಏನು ಮಾಡಿದ, ಆಲೋಚನೆ ಮಾಡಿದ, ಈ ರಾಜನಿಗೆ ನಾನು ಕೊಟ್ಟಿರುವಂತಹ ಎಲ್ಲ ಐಶ್ವರ್ಯಗಳು ಜಾಸ್ತಿ ಆದ್ದರಿಂದ ನನ್ನ ಪ್ರಸಾದ ಬೇಡ ಅಂತ ಹೇಳಿ ಬಿಸಾಡಿದ್ದಾನೆ. ಈ ರಾಜನಿಗೆ ನಾನು ಕೊಟ್ಟಿರುವಂಥ ಎಲ್ಲ ಐಶ್ವರ್ಯಗಳು ಇಲ್ಲದೆ ಹೋಗಿ, ಕಾಣಿಸದೆ ಹೋಗಿ, ಇಲ್ಲದೆ ಹೋಗುವುದು ಅಂತ ಹೇಳಿದ್ರೆ ಕಾಣಿಸದೆ ಹೋಗಿ ಇವನಿಗೆ ಈ ಮಕ್ಕಳ ರೀತಿಯಲ್ಲಿ ಪರಿಸ್ಥಿತಿ ಬರಬೇಕು. ಮಕ್ಕಳ ನೆಲಮೆ ಅಂತ ಉಂಟು, ಅದು ಈ ರಾಜನಿಗೆ ಬರಬೇಕು. ಪರಿಸ್ಥಿತಿ ಅಂತ ಅದು ರಾಜನಿಗೆ ಬರಬೇಕು ಅಂತ ಆಲೋಚನೆ ಮಾಡಿ ಒಂದು ಶಾಪವನ್ನು ಕೊಟ್ಟಂತೆ, ನಾ ಕೊಟ್ಟಿರುವಂತಹ ಎಲ್ಲ ಐಶ್ವರ್ಯಗಳು ನಿನ್ನ ಕಣ್ಣಿಗೆ ಮಾತ್ರ ಕಾಣಿಸದೆ ಹೋಗುತ್ತೆ. ಆದ್ದರಿಂದ ಹೆಂಡತಿ ಮಕ್ಕಳಿಗೆ ಎಲ್ಲ ಕಾಣಿಸ್ತಿರ್ತದೆ, ಆದರೆ ಇವನಿಗೆ ಅವ್ರು ಕಾಣಿಸೋದಿಲ್ಲ. ಮನೆಗೆ ವಾಪಸ್ ಬಂದ, ನೋಡಿದ ಅರಮನೆ ಪೂರ್ತಿ ಖಾಲಿಯಾಗಿದೆ. ಆಗ ಆಲೋಚನೆ ಮಾಡಿದ, ರಾಜನಿಗೆ ಆಲೋಚನೆ ಬಂತು, ಮನುಷ್ಯರ ಕೈಯಿಂದ ನನ್ನ ರಾಜ್ಯದಲ್ಲಿ, ನನ್ನ ಅರಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಾಜ್ಯದಲ್ಲಿರುವ ಎಲ್ಲ ಜನರು ಮುತ್ತಿಗೆ ಹಾಕಿ ನನ್ನ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ತಗೊಂಡು ಹೋಗಿದ್ರೆ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಆಗೋ ತನಕ ನನ್ನ ಅರಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮನುಷ್ಯರ ಕೈಯಿಂದ ಈ ಅರಮನೆ ಪೂರ್ತಿಯಾಗಿ ಖಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನ ದಿವಸ ಪರಮಾತ್ಮನ ವಿಷಯದಲ್ಲಿ ಮಾತ್ರ ಏನು ತಪ್ಪು ಮಾಡಿದ್ರಿಂದ ಈ ಕಷ್ಟ ಬಂದಿದೆ ಅಂತ ಹೇಳಿ ಆಲೋಚನೆ ಮಾಡಿದ. ಹಲವು ವರ್ಷಗಳ ಆಲೋಚನೆ ಮಾಡಿದ್ರು ಅವನಿಗೆ ಗೊತ್ತಾಗಲಿಲ್ಲ. ಯಾಕೆ ಪರಮಾತ್ಮ ಶಾಪ ಕೊಟ್ಟದ್ರಿಂದ ಏನು ಅವನಿಗೆ ಗೊತ್ತಾಗಲಿಲ್ಲ. ಹಲವು ವರ್ಷಗಳಿಂದ ಹುಚ್ಚರ ರೀತಿಯಲ್ಲಿ ರಾಜ್ಯದಲ್ಲಿ ಸುತ್ತಾಡ್ತಿದ್ದ. ಎಲ್ಲರನ್ನು ಹುಡುಕೊಂಡು, ಮಕ್ಕಳು ಕಾಣ್ತಾ ಇಲ್ಲ, ಹೆಂಡತಿ ಅಂದರೂ ಕಾಣ್ತಾ ಇಲ್ಲ, ಎಲ್ಲ ಎಲ್ಲಿ ಹೋಗಿದ್ದಾರೆ. ಊಟ ಮಾಡಬೇಕಂತಾದ್ರೆ ಹೆಂಡತಿ ಬೇಸಿ ಹಾಕಿದ್ರೆ ಮಾಡಬೇಕು. ಈಗ ಅವರು ಕಾಲ ಹೇಳಿದರೆ ಆ ರಾಜ ಏನು ಮಾಡಿದ, ಹಲವು ವರ್ಷಗಳಿಂದ ರಾಜ್ಯದಲ್ಲಿ ಸುತ್ತಾಡ್ತಿದ್ದ. ಯಾರಾದರೂ ಕರೆದು ನಮ್ಮ ರಾಜ ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ಊಟ ಹಾಕಿದರೆ ಊಟ ಮಾಡ್ತಾನೆ, ಇಲ್ಲಾಂದರೆ ಊಟವಿಲ್ಲ. ಮಲಗಬೇಕಂತಾದರೆ ಹಿಂದೆ ಹಾಸಿಗೆಯಲ್ಲಿ ಎಲ್ಲ ಮಂಚದಲ್ಲೆಲ್ಲ ಮಲ್ಕೊಳ್ತಿದ್ದ. ಈಗ ಯಾವುದಾದ್ರೂ ಮನೆ ಜಗಲಿಯಲ್ಲೋ ಇಲ್ಲದ ಮರದ ಕೆಳಗಡೆ ಹೋಗಿ ಮಲ್ಕೊಳ್ತಿದ್ದ. ಆ ರೀತಿಯಾಗಿ ಹಲವು ವರ್ಷಗಳ ನಂತರ ಪರಮಾತ್ಮ ಆಲೋಚನೆ ಮಾಡಿದ, ಈ ರಾಜನಿಗೆ ಈಗ ಹೇಳಿಕೊಟ್ಟರೆ ಗೊತ್ತಾಗ್ತದೆ. ನಾವು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಖರ್ಚು ಮಾಡಬೇಕು ಅಂತಾದರೆ ತುಂಬ ಆಲೋಚನೆ ಮಾಡ್ತೇವೆ. ₹1 ಕಾಯಿನ್ ಖರ್ಚು ಮಾಡಬೇಕು ಅಂತ ನಾವು ಕಷ್ಟಪಟ್ಟು ದುಡಿದಂಥ ₹1 ಕಾಯಿನ್ ಖರ್ಚು ಮಾಡಬೇಕು ಅಂತ ಆದರೂ, ಉಂಡಿಗೆ ಹಾಕಬೇಕು ಅಂತಾದರೂ, ಇಲ್ಲಂದರೆ ಯಾರಿಗೂ ಕೊಡಬೇಕು ಅಂತಾದರೂ ಆಲೋಚನೆ ಮಾಡ್ತೇವೆ. ಇವೊಂದು ಸದ್ವಿನಿಯೋಗ ಮಾಡ್ತಾನೋ ಇಲ್ವೋ, ಆ ರೀತಿಯಾಗಿ ಆಲೋಚನೆ ಮಾಡ್ತೇವೆ. ಆದ್ದರಿಂದ ಅದೇ ಲಾಟ್ರಿ ಟಿಕೆಟಲ್ಲಿ ಬಂದಿದೆ, ₹3 ಲಾಟ್ರಿ ಟಿಕೆಟಲ್ಲಿ 3 ಕೋಟಿ ಬಂದಿದೆ. ಆ 3 ಕೋಟಿಯನ್ನು ಖರ್ಚು ಮಾಡಲಿಕ್ಕೆ 3 ನಿಮಿಷವೂ ಬೇಡ ನಮಗೆ, 3 ನಿಮಿಷವೂ ಬೇಡ. ಜೂಜಲ್ಲಿ ಹಾಕಿದರೆ 1 ನಿಮಿಷದಲ್ಲಿ ಖಾಲಿ ಮಾಡಬೇಕು, ಅಷ್ಟು ದುಡ್ಡು. ಆದ್ದರಿಂದ ಪರಮಾತ್ಮ ಪರಮಾತ್ಮ ಆಲೋಚನೆ ಮಾಡಿದ, ಇಷ್ಟೆಲ್ಲ ಕಷ್ಟ ಬಂದ ನಂತರ ಈಗ ಅವನಿಗೆ ಹೇಳಿಕೊಟ್ಟರೆ ಅರ್ಥ ಆಗ್ತದೆ ಅಂತ ಹೇಳಿ ಆಲೋಚನೆ ಮಾಡಿ ರಾಜನಿಗೆ ಒಂದು ಆಲೋಚನೆಗೆ ಬರುವಂತೆ ಮಾಡಿದಂತೆ ಪರಮಾತ್ಮ. ಊಟ ಮಾಡ್ತಿದ್ದ, ಯಾರು ಊಟ ಹಾಕಿ ಊಟ ಮಾಡಬೇಕಂತ ಆಲೋಚನೆ ಬಂತು. ಪರಮಾತ್ಮನ ವಿಷಯದಲ್ಲಿ ಏನೋ ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಗೊತ್ತಿದೆ, ಆದರೆ ಏನೂ ತಪ್ಪು ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ಆದ್ದರಿಂದ ಅವನಲ್ಲೇ ಪ್ರಾರ್ಥನೆ ಮಾಡುವ ಅಂತೇಳಿ ಯಾವ ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ. ಇವನ ಪ್ರಾರ್ಥನೆ ಪರಮಾತ್ಮನಿಗೆ ಖುಷಿಯಾಯಿತು. ಇವನ ಕಷ್ಟವನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ. ಕನಸಿನಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದು ಹೇಳಿದ, ನೀನು ಕಾಡಿಗೆ ಹೋಗ್ಬೇಕು ಅಂತಾದರೆ ಮಕ್ಕಳು ಮಾಡಿದಂಥ ಪ್ರಸಾದವನ್ನು ಬಿಸಾಡಿ ಬಂದದ್ದರಿಂದ ಪರಮಾತ್ಮ ಸಿಟ್ಟು ಬಂತು, ನಿನಗೆ ಇಷ್ಟೆಲ್ಲ ಕಷ್ಟ ಬಂದಿದೆ, ಇದೆಲ್ಲ ಪರಿಹಾರ ಆಗಬೇಕು ಅಂತಾದರೆ ವಾಪಸ್ ಕಾಡಿಗೆ ಹೋಗಬೇಕು. ಅದೇ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಮಕ್ಕಳಿಗೆ ಖುಷಿಯಾಗೋ ರೀತಿಯಲ್ಲಿ ಮಾತಾಡಿಬಿಟ್ಟು ಚಾಕ್ಲೇಟ್ ಬೇಕಂತ ಚಾಕ್ಲೇಟ್ ಕೊಡು, ಮಕ್ಕಳಲ್ಲಿ ಖುಷಿಯಾಗಿ ಮಾಡಬೇಕು. ಅವರನ್ನು ಕರ್ಕೊಂಡು ಬರಬೇಕು, ಪೂಜೆ ಮಾಡು ಕೊಡಿ ಅಂತ ಹೇಳಿ ಕರ್ಕೊಂಡು ಬರಬೇಕು. ನೀನು ಸುಮ್ಮನೆ ಬೈದು ಕರ್ಕೊಂಡು ಬಂದರೆ ಮಕ್ಕಳು ಬರೋಲ್ಲ. ಮಕ್ಕಳಿಗೆ ಮೊದಲು ಹೇಳಿದಾಗಿ ಪ್ರಿಯವಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ಕೆಲಸ ಮಾಡ್ತಾರೆ. ಆ ರೀತಿಯಾಗಿ ಅವರಿಗೆ ತೋರಿಸಿಬಿಟ್ಟು ಅವರನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವ್ರಿಗೆ ಖುಷಿಯಾಗೋ ರೀತಿಯಲ್ಲಿ ಮಾಡಿ ಅವರನ್ನು ಕರ್ಕೊಂಡ್ಬಂದು ಅವರ ಕೈಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಜೋರು ಮಾಡ್ಬೋದು. ನೀನು ದೊಡ್ಡವನು ಅಂತ ಹೇಳಿ ಮಕ್ಕಳಿಗೆ ಜೋರು ಮಾಡೋದು, ಸತ್ಯನಾರಾಯಣ ಪೂಜೆ ಮಾಡಿಕೊಡೋದು. ಆ ರೀತಿಯಾಗಿ ಜೋರು ಮಾಡುವಾಗ ಮಕ್ಕಳನ್ನು ಒಲಿಸಿ ಅವರನ್ನು ಕರ್ಕೊಂಡ್ಬಂದು ಅವರ ಕೈಯಲ್ಲೇ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆ ಮಾಡಿ, ಮಕ್ಕಳು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತಾದರೆ ಯಾವುದೇ ಡೈರೆಕ್ಷನ್ ಕೊಡಬಾರ್ದು. ಯಾಕೆ, ನಾವು ಸತ್ಯನಾರಾಯಣ ಇವತ್ತು ನೀವು ಮಾಡಿದ್ದೀರಿ, ನಾಳೆ ಮೊಮ್ಮಗಳು ನೋಡಿ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ನಾಳೆ ಮಕ್ಕಳು ನೀವು ಮಾಡಿದ ಪೂಜೆಯನ್ನು ನೋಡಿಬಿಟ್ಟು ಸಣ್ಣ ಮಕ್ಕಳು ಏನು ಮಾಡ್ತಾರೆ, ನಾಳೆ ನಾವು ಕೂಡ ಪೂಜೆ ಮಾಡ್ತೇವೆ ಅಂತ ಹೇಳಿ ಪೂಜೆ ಮಾಡ್ತಿರ್ತಾರೆ. ಯಾವುದೇ ವಸ್ತು ಇರೋಲ್ಲ, ಪರಮಾತ್ಮನನ್ನು ಆವಾಹನೆ ಮಾಡಿ ಇರೋಲ್ಲ. ಆದರೆ ಮನಸ್ಸಿನಲ್ಲಿ ನಾವು ಪರಮಾತ್ಮನ ಪೂಜೆ ಮಾಡ್ತಿದ್ದೇವೆ, ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೇವೆ, ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೇವೆ. ಒಂದೇ ಶ್ರದ್ಧೆ ಇರ್ತದೆ ಮನಸ್ಸಿನಲ್ಲಿ, ನಾವು ಭಗವಂತನ ಪೂಜೆಯನ್ನು ಮಾಡ್ತಿದ್ದೇವೆ ಅಂತ ಹೇಳಿ. ಅಲ್ಲಿ ಯಾವುದೇ ವಸ್ತುಗಳಿರೋಲ್ಲ, ಯಾವುದೇ ದ್ರವ್ಯ ಇಲ್ಲ, ವಸ್ತು ಇಲ್ಲ, ಏನಿಲ್ಲ. ಆದರೆ ಮಕ್ಕಳು ಪೂಜೆ ಮಾಡಿದ್ದನ್ನು ಕೈಯಲ್ಲೇನೋ ಗಂಟಮಣಿ ಆಡಿಸ್ತಾ ಇರ್ತಾರೆ.
ಇನ್ನು ಆರತಿ ಮಾಡಿದಾಗ ಮಾಡ್ತಿರ್ತಾರೆ, ಏನೂ ಇರೋಲ್ಲ. ಆದರೆ ನಾವು ಮಾಡಿದ ಮುಂಚಿನ ದಿವಸ ನೀವು ಮಾಡಿದ್ದ ಸತ್ಯನಾರಾಯಣ ಪೂಜೆಗಿಂತ ಜಾಸ್ತಿ ಫಲ ಮಾರನೇ ದಿವಸ ಮಕ್ಕಳು ಮಾಡಿದ್ದಕ್ಕೆ ಕೊಡ್ತಾರಂತೆ ಪರಮಾತ್ಮ. ಯಾಕೆ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆಮೊರಿ ಕಾರ್ಡಲ್ಲಿ ಫುಲ್ಲಾಗಿದೆ, ಇನ್ನು ಎಷ್ಟು ಸೇರಿಸಿದ್ರು ಇನ್ನು ನುಗ್ಗಿಸ್ಬೇಕು ಒಳಗಡೆ, ಫೋರ್ಸ್ ಮಾಡಿ ಕೆಲವೊಂದು ಡಿಲೀಟ್ ಮಾಡಿ ಕೆಲವೊಂದು ಇನ್ನು ಒಳಗಡೆ ಸೇರ್ಬೇಕು. ಆದರೆ ಮಕ್ಕಳ ಮೆಮೊರಿ ಹಾಗಿರೋಲ್ಲ, ಫ್ರೀಯಾಗಿರ್ತದೆ, ಸ್ವಚ್ಛಂದವಾಗಿ. ಆ ಮೆಮೊರಿಗೆ ಇನ್ನು ಫೀಡ್ ಮಾಡಬೇಕು, ಅದರಿಂದ ಶುದ್ಧವಾಗಿರ್ತದೆ ಆ ಮೆಮೊರಿ. ಅದರಲ್ಲಿ ಏನಿರ್ತದೆ, ಪರಮಾತ್ಮನ ಪೂಜೆ ಮಾಡ್ತಿದ್ದೇವೆ ಅಂತ ಹೇಳುವ ಒಳ್ಳೆ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ. ಆ ಪೂಜೆಗೆ ಪರಮಾತ್ಮ ಜಾಸ್ತಿ ಫಲ ಕೊಡ್ತಾನಂತೆ. ಆದ್ದರಿಂದ ನೀನೇನು ಮಾಡಬೇಕು, ಮಕ್ಕಳಿಗೆ ಜೋರು ಮಾಡಬಾರ್ದು, ಅವರಲ್ಲಿ ಅದು ಆಗಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಹೇಳಬಾರ್ದು. ಮಕ್ಕಳು ಏನು ಸತ್ಯನಾರಾಯಣ ಪೂಜೆ ಮಾಡ್ತಾರೋ ಅದೇ ಸತ್ಯನಾರಾಯಣ ಪೂಜೆ. ಆದ್ದರಿಂದ ಮಕ್ಕಳು ಮಾಡಿದ ಸತ್ಯನಾರಾಯಣ ಪೂಜೆಯನ್ನು ಏನೇ ಡೈರೆಕ್ಷನ್ ಕೊಡದೆ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲ ಪೂಜೆಯನ್ನು ನೋಡಿ ಅವರ ಕೈಯಲ್ಲಿ ಈಗ ಪ್ರಸಾದ ತಗೊಳ್ಬೇಕು. ನೀವು ಯಾವತ್ತು ಬಿಸಾಡಿ ಬಂದದ್ರಿಂದ ನಿನಗೆ ಪರಮಾತ್ಮ ಶಾಕ್ ಕೊಡ್ತಾರೆ, ಈಗ ಪರಿಹಾರ ಆಗಬೇಕಾ, ಅದೇ ಮಕ್ಕಳ ಕೈಯಲ್ಲಿ ಪ್ರಸಾದ ತಗೊಳ್ಬೇಕು. ಅವರೇನು ಮಾಡಿದ್ರು, ಪೂಜೆ ಎಲ್ಲ ಮಾಡಿದ್ರು, ದೂರಲ್ಲಿ ಕೂತು ನೋಡ್ತಾ ಇದ್ದ, ತೊಂದರೆ ಇಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಪೂಜೆ ಮಾಡಿದ್ರು, ಪ್ರಸಾದ ತಗೊಂಡು ಬಂದರು. ಇವತ್ತು ತಗೊಳ್ತಾನೆ ಎಲ್ಲೋ ಗೊತ್ತಿಲ್ಲ, ಹಲವು ವರ್ಷಗಳ ಹಿಂದೆ ಬಿಸಾಡಿ ಹೋಗಿದ್ದಾನೆ, ಅದರಿಂದ ಇವತ್ತು ತಗೊಳ್ತಾನೆ ಎಲ್ಲೋ ಗೊತ್ತಿಲ್ಲ. ಮಕ್ಕಳು ಪ್ರಸಾದ ತಗೊಂಡು ಬಂದು ಇಟ್ಟು, ಸ್ವಾಮಿ ಪೂಜೆ ಮುಗೀತು, ಪ್ರಸಾದ ತಗೊಳ್ಳಿ ಅಂತ ಹೇಳಬೇಕು. ಆಗ ಆ ಮಕ್ಕಳಲ್ಲೇ ಕೇಳಿದಂತೆ, ನಿಮ್ಮ ಕೈಯಲ್ಲೇ ನನಗೆ ಪ್ರಸಾದ ಕೊಡಬೇಕು ಅಂತ ಕೇಳಬೇಕು ಅಂತಾರೆ. ಮಕ್ಕಳಿಗೆ ಖುಷಿ ಆಯಿತು. ತಾತ ಏನು ಮಾಡ್ತಾರೆ, ಮಕ್ಕಳು ಪೂಜೆ ಮುಗಿಸಿ ಪ್ರಸಾದ ತಗೊಂಡು ಬರ್ತಾರೆ, ಕೈಯಲ್ಲಿ ಏನಿರಲ್ಲ. ತಾತನಲ್ಲಿ ಸತ್ಯನಾರಾಯಣ ಪೂಜೆ ಮುಗೀತು, ಪ್ರಸಾದ ತಗೋ ಅಂತ ಹೇಳ್ತಾರೆ. ಮಕ್ಕಳು ಏನು ತಾತ ಏನು ಮಾಡ್ತಾರೆ, ಮಕ್ಕಳು ಏನು ತಾತನ ಲೆವೆಲಿಗೆ ಇರೋಲ್ಲ, ಸಣ್ಣ ಮಕ್ಕಳು. ತಾತ ಏನು ಮಾಡ್ತಾರೆ, ಏನಿಲ್ಲ ಅಂತ ಹೇಳಿದ್ರು ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಬಗ್ಗಿ ಏನು ಮಾಡ್ತಾರೆ, ಮಕ್ಕಳ ಕೈಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ಪ್ರಸಾದ ತಗೊಂಡಾಗಿ ಮಾಡಿ ಬಾಯಿಗೆ ಹಾಕೊಂಡು ತಿಂದಾಗಿ ಮಾಡ್ತಾರೆ. ಆಗ ಏನಾಗ್ತದೆ, ಮಕ್ಕಳಿಗೆ ಖುಷಿ ಆಗ್ತದೆ. ಅದೇ ರೀತಿಯಾಗಿ ನೀನೇನು ಮಾಡಬೇಕು, ಮಕ್ಕಳ ಕೈಯಲ್ಲೇ ಪ್ರಸಾದ ತಗೊಳ್ಬೇಕು. ಅವರು ಪ್ರಸಾದ ಕೊಟ್ಟರೆ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ತಗೊಂಡು ಬಂದರೆ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿದ್ರು. ಅದು ಕೇಳಿದ ಕಾಡಿಗೆ ಹೋದ, ಎಲ್ಲ ಅದೇ ರೀತಿಯಾಗಿ ಎಲ್ಲ ಪೂಜೆಯನ್ನು ಮಾಡಿಸಿದ, ಮಕ್ಕಳ ಕೈಯಲ್ಲೇ ಪ್ರಸಾದ ಕೊಡಿ ಅಂತ ಕೇಳಿದ. ಎಲ್ಲರಿಗೂ ಖುಷಿ ಆಯಿತು, ಎಲ್ಲರೂ ಅವನ ಕೈಯಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ತಗೊಂಡ ವಾಪಸ್ ಅರಮನೆಗೆ ಬಂದ. ನೋಡಿದರೆ ಎಲ್ಲ ಐಶ್ವರ್ಯವು ವಿಜೃಂಭಣೆಯಿಂದ ಇತ್ತು. ಮುಂಚೆ ಹೇಗಿತ್ತು ಅದಕ್ಕಿಂತ 2 ಪಟ್ಟು ಜಾಸ್ತಿ ಆಗಿತ್ತು. ಮುಂಚಿನ ದಿವಸ ಹೋಗ್ಬೇಕಾದ್ರೆ ಖಾಲಿ ಬೃಂದಾವನ, ಇವತ್ತಿನ ದಿವಸ ವಾಪಸ್ ಪ್ರಸಾದ ತಗೊಂಡು ಬಂದ. ನೋಡಿ ಭಾರಿ ಖುಷಿ ಆಯಿತು ಅವನಿಗೆ. ಇದರ ನಂತರ ಪರಮಾತ್ಮನಲ್ಲಿ ಮತ್ತೆ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ಇನ್ನು ಮುಂದೆ ಯಾವತ್ತು ಪೂಜೆ ಮಾಡಿದ್ರು ಆ ಮಕ್ಕಳನ್ನೇ ಕರ್ಕೊಂಡು ಬರ್ತೇನೆ, ಅವರ ಕೈಯಲ್ಲಿ ಪೂಜೆ ಮಾಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅದೇ ರೀತಿಯಾಗಿ ಕೊನೆಯವರೆಗೂ ಸತ್ಯನಾರಾಯಣ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಬಂದ್ರಿಂದ ಈ ಲೋಕದಲ್ಲಿ ಒಳ್ಳೆ ಜೀವನ ನಡೆಸಿದ ನಂತರ ಅವನಿಗೆ ಕೂಡ ಪರಮಾತ್ಮ ಮೋಕ್ಷ ಕೊಟ್ಟ ಅಂತ ಹೇಳಿ ಶೌನಕಾದಿ ಋಷಿಗಳೆಲ್ಲ ಸೂತ ಮಹರ್ಷಿಗಳಲ್ಲಿ ಕೇಳಿದರು. ಸೂತ ಮಹರ್ಷಿಗಳು ನಾರದರಲ್ಲಿ ಕೇಳಿದರು. ನಾರದರು ಪರಮಾತ್ಮನಲ್ಲೇ ಕೇಳಿದ್ದ ಈ ಸತ್ಯನಾರಾಯಣ ಪೂಜೆಯ ಕಥೆಯನ್ನು ಶೌನಕಾದಿ ಋಷಿಗಳಿಗೆ ಸೂತ ಮಹರ್ಷಿಗಳು ಹೇಳಿಕೊಟ್ರು ಅಂತ ಹೇಳಿ ಈ ಪೂಜೆಯ ಕಥೆಯನ್ನು ಮುಗಿಸ್ತಾರೆ. ಶ್ರೀಕೃಷ್ಣಾಯ ನಮಃ. ಕೃಷ್ಣಂ ಬಂದೇ ಬಂದವಾಸುತರಂ ದಿವ್ಯಾರ್ಭಗಾಕೃತಿಂ ಶಿಖಾ ಬಂಧತ್ರಯೋಪೇತಂ ವೈಷ್ಣಿ ಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ. ಆವಾಹಯಾಮಿ ಆವಾಹಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ ಸಮರ್ಪಯಾಮಿ. ಪುನರಾಜಂ ಸಮರ್ಪಯಾಮಿ. ಮಧುವರ್ಕಂ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ವಸ್ತ್ರಂ ಸಮರ್ಪಯಾಮಿ. ಉಪವೀತಂ ಸಮರ್ಪಯಾಮಿ. ಆಭರಣಂ ಸಮರ್ಪಯಾಮಿ. ಗಂಧಾಕ್ಷತ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಗಂಧಾಕ್ಷತ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಗಂಧಾಕ್ಷತ ಪರಿಮಳಪತ್ರ ಮಾಲೆ ಉಂಟಾಯಿತು ಇಲ್ಲಲ್ಲ, ತಲೆ ಮೇಲೆ ಕೀರ್ತಿ ಅಲ್ಲ, ಕೀರ್ತಿ ಮುಖದ ध्यायामि.